क्षित्यामत्यल्पभृत्येष्वपि कुजनकृतौ धत्यभूत्याजकाय कर्त्रे हर्ते च धर्त्रे कर्त्रे धर्ते च हर्त्रे हयमुखहरये मुत्रपात्रे नमस्ते तस्मै कस्मैति यस्मन् धृतं मनसि धृतकथा विस्मृतौ स्मारकाय तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् यथा जालमरीचिस्थाः वर्तुलास्त्रसरेणवः ततोऽप्यत्यन्तसौक्ष्मेण वर्तुलास्तेऽपि रेणवः ಜಾಲಮರೀಚಿಸ್ಥಾಹ ಅಂತ. ಹಿಂದಿನ ಕಾಲದಲ್ಲಿ ಹಂಚಿನ ಮನೆಗಳು, ಹುಲ್ಲಿನ ಮನೆಗಳೆಲ್ಲ ಇರ್ತಾಯಿತ್ತು. ಆ ಮನೆಗಳಲ್ಲಿ ಬಿಸಿಲಿನ ಪ್ರಕಾಶ ಆ ರಂಧ್ರದ ಮೂಲಕ ಹೊರಗೆ ಬರ್ತಾಯಿತ್ತು. ಇದನ್ನು ಬಿಸಿಲಿನ ಕೋಲು ಅಂತ ಕರೀತಾರೆ. ದಾಡಿ ಅಂತನಾ? ಅದನ್ನು ಬಿಸಿಲು ಕೋಲು ಅಂತ ಕರೀತಾರೆ ಕನ್ನಡದಲ್ಲಿ, ಬಿಸಿಲು ಕೋಲು ಅಂತ. ಅಂದರೆ ರಂಧ್ರ ಇರುತ್ತೆ, ರಂಧ್ರದ ಮೂಲಕ ಅದು ಬೆಳಕು ಒಳಗೆ ಬಂದಿರುತ್ತೆ. ಅದು ಒಂದು ಕೋಲಿನ ಆಕಾರದಲ್ಲಿರುತ್ತೆ. ಅದಕ್ಕೆ ಬಿಸಿಲು ಕೋಲು ಅಂತ ಹೇಳೋದು. ಅದರಲ್ಲಿ ನೋಡಿದ್ರೆ ನಮಗೇನು ಕಾಣಿಸುತ್ತೆ? ಸೂಕ್ಷ್ಮವಾಗಿರ್ತಕ್ಕಂತಹ ಧೂಳಿನ ಕಣಗಳು ಕಾಣಿಸುತ್ತೆ. ಅದನ್ನೇ ತ್ರಸರೇಣು ಅಂತ ಕರೀತಾರೆ. ಅದನ್ನೇ ತ್ರಣುಕ. ತ್ರಸರೇಣು ಅಂದರು, ತ್ರಣುಕ ಅಂದರು ಒಂದೇ. ಅದನ್ನು ತ್ರಸರೇಣು ಅಂತ ಕರೀತಾರೆ. ಅದಕ್ಕಿಂತ ತತೋಪಿ ಅತ್ಯಂತ ಸೂಕ್ಷ್ಮೇಣ, ಆ ಬಿಸಿಲು ಕೋಲಿನಲ್ಲಿ ಇರತಕ್ಕಂತಹ ಏನು ಸೂಕ್ಷ್ಮವಾಗಿರ್ತಕ್ಕಂತಹ ಧೂಳಿನ ಕಣ ಇದೆಯಲ್ಲ, ಅದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದರಲ್ಲಿ ಅದಕ್ಕೆ ಸೂಕ್ಷ್ಮವಾದದ್ದು ಇದೆಯಲ್ಲ, ಅದಕ್ಕೆ 6 ಭಾಗ ಇದೆ. ಅದನ್ನು 6 ಭಾಗ ಮಾಡಿದ್ರೆ ಎಷ್ಟು? ಅದನ್ನು ಪರಮಾಣು ಅಂತ ಕರೀತಾರೆ. ಯಾಕೆಂದರೆ 2 ಪರಮಾಣು ಸೇರಿದ್ರೆ ಒಂದು ದ್ವಿಣುಕ, ಆಯಿತಾ? 3 ದ್ವಿಣುಕ ಸೇರಿದ್ರೆ ಒಂದು ತ್ರಿಣುಕ. 3 ದ್ವಿಣುಕ ಸೇರಿದ್ರೆ ಒಂದು ತ್ರಿಣುಕ. ಹಾಗಾದರೆ 6. 2 ಪರಮಾಣು ಸೇರಿದ್ರೆ ದ್ವಿಣುಕ, 3 ದ್ವಿಣುಕ ಸೇರಿದ್ರೆ ಒಂದು ತ್ರಿಣುಕ. ಹಾಗಾದರೆ ಆ ಸೂಕ್ಷ್ಮವಾಗಿರ್ತಕ್ಕಂತಹ ಏನು ಧೂಳಿನ ಕಣ ಇದೆ, ಅದು ಸೂಕ್ಷ್ಮವಾಗಿ ತೆಗೆದುಕೊಂಡ್ರೆ ಅದರಲ್ಲಿ 6 ಭಾಗ ಇದೆ. ಅದನ್ನು 6 ಭಾಗ ಮಾಡಲಿಕ್ಕೆ ಬರುತ್ತೆ. ಆ 6ನೇ ಒಂದು ಭಾಗ ಇದೆಯಲ್ಲ, ಅದನ್ನೇ ಏನಂತ ಕರೆಯೋದು? ಪರಮಾಣು ಅಂತ ಕರೆಯೋದು. ಆ ಪರಮಾಣು ಹೇಗಿದೆ? ಅದು ಕೂಡ ವರ್ತುಲಾಹ, ಅದು ಕೂಡ ಮಂಡಲಾಕಾರ, ವರ್ತುಲಾಕಾರ, ರೌಂಡ್ ಶೇಪ್ ಅದಕ್ಕಿದೆ ಅಂತ. ಯಥಾ ಯಾವ ರೀತಿಯಲ್ಲಿ ಜಾಲ ಮರೀಚಿಸ್ಥಾಹ ಬಿಸಿಲು ಕೋಲಿನಲ್ಲಿ ಇರತಕ್ಕಂತಹ ತ್ರಸರೇಣವಃ ತ್ರಣುಕಗಳು ವರ್ತುಲಾಹ ವರ್ತುಲಾಕಾರವಾಗಿದ್ದಾವೋ, ತಥಾ ಅದೇ ರೀತಿಯಲ್ಲಿ ತತಃ ಅಪಿ ಆ ತ್ರಣುಕಕ್ಕಿಂತಲೂ ಕೂಡ ಅತ್ಯಂತ ಸೂಕ್ಷ್ಮೇಣ ಅತ್ಯಂತ ಸೂಕ್ಷ್ಮ ರೂಪದಿಂದ ತೇ ಆ ಪರಮಾಣುಗಳು ಕೂಡ ಅಣವಃ ವರ್ತುಲಾಹ ವರ್ತುಲಾಕಾರವಾಗಿದ್ದಾವೆ. ಯಥಾ ಯಾವ ರೀತಿಯಲ್ಲಿ ಜಾಲಮರೀಚಿಸ್ಥಾಹ ಸೂರ್ಯನ ಬಿಸಿಲು ಕೋಲಿನಲ್ಲಿ ಇರತಕ್ಕಂತಹ ಅಥವಾ ಸೂರ್ಯನ ಕಿರಣದಲ್ಲಿ ಇರತಕ್ಕಂತಹ ತ್ರಸರೇಣವಃ ತ್ರಣುಕಗಳು ವರ್ತುಲಾಹ ವರ್ತುಲಾಕಾರವುಳ್ಳವುಗಳಾಗಿದ್ದಾವೋ, ತಥಾ ಅದೇ ರೀತಿಯಲ್ಲಿ ತತಃ ಅಪಿ ಅದಕ್ಕಿಂತಲೂ ಕೂಡ ಸೂಕ್ಷ್ಮೇಣ ಸೂಕ್ಷ್ಮ ರೂಪದಿಂದ ತೇಪಿ ಪರಮಾಣುಗಳು ಕೂಡ ವರ್ತುಲಾಹ ವರ್ತುಲಾಕಾರವುಳ್ಳವುಗಳೇ ಆಗಿದ್ದಾವೆ. ತತೋಪಿ ತ್ರಸರೇಣುಭ್ಯ ಅಪಿ, ಅಲ್ಲಿ ತತೋಪಿ ಅಂತಿದೆ. ಅದಕ್ಕೇನರ್ಥ? ತ್ರಣುಕಗಳಿಗಿಂತ ಅತಿ ಸೂಕ್ಷ್ಮೇಣ, ತ್ರಣುಕಗಳಿಗಿಂತಲೂ ಅತ್ಯಂತ ಸೂಕ್ಷ್ಮವಾದದ್ದು ಅಂತರ್ಥ. ತೇಪಿ ಯಾವುದದು? ರೇಣವಃ ಅಂದರೆ ಪರಮಾಣು ರೂಪಾಹ ರೇಣವಃ, ಅತ್ಯಂತ ಸೂಕ್ಷ್ಮವಾದ ಪರಮಾಣುವಿನ ಏನು ಅಣು ಅಂತ ಹೇಳ್ತಾರಲ್ಲ, ಅದು ಕೂಡ ಏನಾಗಿದೆ? ವರ್ತುಲಾಕಾರವುಳ್ಳದ್ದಾಗಿದೆ. ಹಸ್ತಾದಿಃ ಕ್ವಚಿದಾಕಾರಃ
ಕ್ವಚಿದಾಕೃತಿರೀದೃಶೀ ಪೃಥುಬಧ್ನೋದರಾಕಾರೋ ಘಟಸ್ಯೇತಿ ನ ಕಿಂ ಶ್ರುತಂ. ಅಲ್ಲ, ಆಕಾರ ಅಂತಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಇದೆಲ್ಲ ಇದ್ದರೆ ಆಕಾರ ಅಂತಾರೆ. ನೀವು ವರ್ತುಲ ಆ ರೌಂಡ್ ಶೇಪ್ ಇದೆಲ್ಲ ಆಕಾರ ಅಂತಿರಲ್ಲ, ಅದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಆಕಾರ ಅಂದರೆ ಯಾವುದು? ಕಣ್ಣು, ಕಿವಿ, ಕೈ, ಕಾಲು ಇದು ಆಕಾರ ಅಂತ ಹೇಳಬೇಕು. ಕೈ ಕಾಲಿರೋದು ಆಕಾರ ಅಂತ ಹೇಳಬೇಕು. ಅದು ಬಿಟ್ಟು ನೀವೇನು ಹೇಳ್ತಾ ಇದ್ದೀರಾ? ವರ್ತುಲ ಆಕಾರ ಇದೆ ಅಂತ ಹೇಳ್ತೀರಾ. ಕೈ ಕಾಲಿಲ್ಲದೇನೆ ಬರೀ ಆ ರೌಂಡ್ ಶೇಪ್ ಇದೆಯಲ್ಲ, ಅದು ಹೆಂಗೆ ಆಕಾರ ಅಂತೀರಾ ಅಂತಂದರೆ ಅದಕ್ಕೆ ಹೇಳ್ತಾರೆ ಕ್ವಚಿತ್ ಹಸ್ತಾದಿ ಆಕಾರ. ಮನುಷ್ಯನಲ್ಲಿ ಆಗಬೇಕಾದ್ರೆ ಆಕಾರ ಅಂದರೆ ಯಾವುದು? ಕೈ, ಕಾಲು ಇದೆಲ್ಲ ಆಕಾರ ಅಂತ ಕರೀತಾರೆ. ಕ್ವಚಿತ್ ಆಕೃತಿ ಈದೃಶಿ ಅಂತ. ಪರಮಾಣುಗಳಲ್ಲಿ ಆಗಬೇಕಾದ್ರೆ ಆ ರೌಂಡ್ ಶೇಪ್ ಇದೆಯಲ್ಲ ಅದೇ ಆಕಾರ. ಘಟಕ್ಕಾಗಬೇಕಾದ್ರೆ ಆಕಾರ ಯಾವುದು? ಪೃಥು ಬುಧ್ನೋದರಾದಿ. ಬುಡ, ಹೊಟ್ಟೆ, ಕಂಠ ಯಾವುದಿದೆಯೋ ಅದನ್ನು ಮಡಿಕೆ ಅಂತ ಕರೀತಾರೆ. ಹಾಗೆ ಮಡಿಕೆ ಆಕಾರ ಯಾವುದು? ಪೃಥುಬುಧ್ನೋದರಾದಿ ಅಂದರೆ ಏನರ್ಥ? ಕೆಳಭಾಗ ಮತ್ತು ಉದರಾಕಾರ ಮತ್ತು ಕಂಠ ಎಂತಕ್ಕಂಥದ್ದಿದೆಯೋ ಇದು ಘಟದ ಆಕಾರ. ಹಾಗಾದರೆ ಒಂದೊಂದಕ್ಕೆ ಒಂದೊಂದು ಆಕಾರ ಅಂತ ಹೇಳ್ತಾರೆ. ಅದರಿಂದ ಆಕಾರ ಶಬ್ದಕ್ಕೆ ಎಲ್ಲ ಕಡೆಯಲ್ಲಿಯೂ ಇಂಥದ್ದೇ ಒಂದು ಅರ್ಥ ಇಲ್ಲ. ನಾವು ಹೇಳ್ತೇವೆ ಇದರ ಆಕಾರ ಚೆನ್ನಾಗಿಲ್ಲ ಅಂತ. ಒಂದು ಮಾವಿನ ಹಣ್ಣು ಮಕ್ಕಳ ಹತ್ರ ಕೊಟ್ಟರೆ ಎರಡೂ ಒಂದೇ ಮಾವಿನ ಹಣ್ಣು ಜಗಳ ಆಡ್ತವೆ. ಏನು? ಇದರ ಆಕಾರ ಚೆನ್ನಾಗಿಲ್ಲ. ಆ ಮಾವಿನ ಹಣ್ಣಿನ ಆಕಾರ ಚೆನ್ನಾಗಿಲ್ಲ ಅಂದರೆ ಏನರ್ಥ? ಆ ಮಾವಿನ ಹಣ್ಣಿಗೆ ಇರತಕ್ಕಂತಹ ಏನೊಂದು ಶೇಪ್ ಇದೆಯಲ್ಲ ಅದು ಚೆನ್ನಾಗಿಲ್ಲ ಅಂತ. ಅದರ ಆಕಾರ ಯಾವುದು? ಅದಕ್ಕೆ ಒಂದು ಆಕಾರ ಇದೆ. ಆ ಆಕಾರ ಮನುಷ್ಯನಿಗಿಲ್ಲ. ಅಥವಾ ಮನುಷ್ಯನ ಆಕಾರ ಆ ಹಣ್ಣಿಗೆ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಹಲಸಿನ ಹಣ್ಣಿನ ಆಕಾರ ಚೆನ್ನಾಗಿಲ್ಲ ಅಂತಾರೆ. ಕೆಲವೊಂದು ಹಲಸಿನ ಹಣ್ಣು ಇರುತ್ತಲ್ಲ ಅದೆಲ್ಲ ಮುರುಟ್ಕೊಂಡು ಹೋಗಿರುತ್ತೆ. ಸರಿಯಾಗಿ ದಪ್ಪವಾಗಿರಲ್ಲ, ಮಧ್ಯ ಮಧ್ಯದಲ್ಲಿ ಒಳಗಡೆ ಎಲ್ಲ ಹೋಗಿರುತ್ತೆ. ಹಾಗಾದರೆ ಈ ಹಲಸಿನ ಹಣ್ಣಿನ ಆಕಾರ ಸರಿ ಇಲ್ಲ ಅಂತೇವೆ. ಅಲ್ಲಿ ಆಕಾರ ಅಂದರೆ ಯಾವುದು? ಅದಕ್ಕಿರುವಂಥ ಆಕಾರ. ಹೀಗೆ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಆಕಾರ ಎಂಬತಕ್ಕಂಥದ್ದಿದೆ. ಅದರಿಂದ ಪರಮಾಣುವಿನ ಆಕಾರ ಅಂದರೆ ಯಾವುದು? ವರ್ತುಲಾಕಾರವೇ ಪರಮಾಣುವಿನ ಆಕಾರ ಅಷ್ಟೇ ಹೊರತು ಈ ಕೈಕಾಲು ಮೊದಲಾದವೇ ಆಕಾರ ಆಗಬೇಕು ಅಂತಿಲ್ಲ. ಕ್ವಚಿತ್ ಕೆಲವು ಕಡೆಯಲ್ಲಿ ಜೀವರಲ್ಲಿ ಹಸ್ತಾದಿಹಿ ಕೈ ಕಾಲು ಮೊದಲಾದವುಗಳೇ ಆಕಾರವು. ಕ್ವಚಿತ್ ಕೆಲವು ಕಡೆ ಪರಮಾಣು ಮೊದಲಾದವುಗಳಲ್ಲಿ ಈದೃಶಿ ಇಂತಹ ವರ್ತುಲಾಕಾರವೇ ಆಕಾರವು. ಘಟಸ್ಯ ಘಟಕ್ಕೆ ಪೃಥುಬುಧ್ನೋದರಾಕಾರ ವಿಶಾಲವಾದ ಬುಡಭಾಗ ಮತ್ತು ವರ್ತುಲಾಕಾರದ ಮಧ್ಯಭಾಗ ಕಂಠಭಾಗ ಇದೆಯಲ್ಲ ಇದೇನೇ ಆಕಾರವು ಇತಿ. ಈ ರೀತಿಯಾಗಿ ನಶ್ರುತಂ ಕಿಂ, ನೀ ಕೇಳಿಲ್ವೇನು? ಹಾಗಾದರೆ ಎಲ್ಲ ಕಡೆಯಲ್ಲೂ ಕೈಕಾಲಿರೋದೇ ಆಕಾರ ಅಲ್ಲ ಅಂತ. ಕ್ವಚಿತ್ ಕೆಲವು ಜೀವರಲ್ಲಿ ಹಸ್ತಾದಿಹಿ ಕೈ ಕಾಲು ಮೊದಲಾದವುಗಳು ಆಕಾರವು. ಕ್ವಚಿತ್ ಪರಮಾಣು ಮೊದಲಾದವುಗಳಲ್ಲಿ ಈದೃಶಿ ಅಂದರೆ ಈ ವರ್ತುಲಾಕಾರವೇ ಆಕಾರವು. ಘಟಸ್ಯ ಘಟಕ್ಕೆ ಪೃಥುಬುಧ್ನೋದರಾಕಾರ ವಿಶಾಲವಾದ ಬುಡದ ಭಾಗ ಮತ್ತು ವರ್ತುಲಾಕಾರ ಕಂಠಭಾಗ ಇದೇ ಆಕಾರ ಎಂಬುದಾಗಿ ಕಿಂ ನಶ್ರುತಂ, ನೀ ಕೇಳಿಲ್ವೇನು? ಹಾಗಾದರೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾದ ಆಕಾರ ಇರಬೇಕು ಅಂತಿಲ್ಲ. ನಾನು ಹಸ್ತಪಾದಾದಿರೇವ ಆಕಾರ ನಾ ವರ್ತುಲತ್ವಾದಿಹಿ. ಕಾಲು ಕೈ ಇದಿದ್ದರೆ ಆಕಾರ ಹೊರತು ಅದು ವರ್ತುಲಾಕಾರ ಇದೆ ಅಂತಂದರೆ ಅದು ಆಕಾರವೇ ಅಲ್ಲ ಇತ್ಯತಃ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಹಸ್ತಾದಿಹಿ ಅಂತ. ಕ್ವಚಿತ್ ಅದಕ್ಕರ್ಥ ಜೀವೇಶು ಅಂತರ್ಥ. ಕೆಲವರಲ್ಲಿ ಅಂದರೆ ಜೀವರಲ್ಲಿ ಅಂತರ್ಥ. ಕ್ವಚಿತ್ ಇನ್ನೊಂದು ಎರಡನೇ ಬಾರಿ ಇದೆ, ಅದಕ್ಕೆ ಪರಮಾಣ್ವಾದವು ಅಂತ. ಈದೃಶಿ ಅದಕ್ಕರ್ಥ ಪೂರ್ವೋಕ್ತ ಅಂದರೆ ವರ್ತುಲಾಕಾರ ಅಂತ. ಅಂದರೆ ಹಸ್ತಪಾದಾದಿ ವ್ಯತಿರಿಕ್ತಾಕಾರಂ ಸರ್ವಾನುಭವ ಸಿದ್ಧಂ ಕರೋತಿ. ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ಇದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಆಕಾರ ಇದೆ ಎಂಬತಕ್ಕಂಥದ್ದು ಎಲ್ಲರ ಅನುಭವಕ್ಕೂ ಬಂದದ್ದು. ಹಸ್ತಪಾದಾದಿ ವ್ಯತಿರಿಕ್ತ ಆಕಾರಂ, ಕೈ ಕಾಲು ಮೊದಲಾಗಿದ್ದಕ್ಕಿಂತ ಬೇರೆಯಾಗಿರ್ತಕ್ಕಂಥ ಆಕಾರ ಸರ್ವಾನುಭವ ಸಿದ್ಧಂ ಎಲ್ಲರ ಅನುಭವಕ್ಕೂ ಸಿದ್ಧವಾದದ್ದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ.
ಏನಂತ ಪೃಥ್ವೀತಿ ಅಂತ. ಸಂಸ್ಥಾನ ವಿಶೇಷ ಹಿ ಆಕಾರ. ಆಕಾರ ಅಂದ್ರೇನು? ಅದರ ಒಂದು ಇರುವಿಕೆ. ಸಂಸ್ಥಾನ ಅನ್ನೋದ್ರೆ ಇರುವಿಕೆ. ಆ ಇರುವಿಕೆಯ ವಿಶೇಷವಾದ ಇರುವಿಕೆ ಇದೆಯಲ್ಲ, ಅದನ್ನೇ ಆಕಾರ ಅಂತ ಕರೀತೀವಿ. ಇದು ಮೈಕಿನ ಆಕಾರ. ಅದು ಹೇಗಿರಬೇಕು? ಅದರ ಇರುವಿಕೆ ಹೀಗಿದೆ. ಹಾಗೆ ವೈರಿನ ಆಕಾರ ಯಾವುದು? ಮೈಕಿನ ಆಕಾರ ಅಲ್ಲ, ಅದರ ವೈರಿನ ಆಕಾರ ಇದೇನೆ. ಸ್ಟ್ಯಾಂಡಿನ ಆಕಾರ ಯಾವುದು? ಇದು. ಹಾಗಾದರೆ ಆ ಆಕಾರ ಅಂತ ಏನು ಕರೀತಾರೆ? ಸಂಸ್ಥಾನ ವಿಶೇಷ ಅಂತ. ಅಂದರೆ ಅದರ ವಸ್ತುವಿನ ಇರುವಿಕೆ ವಿಶೇಷ ಇದೆಯಲ್ಲ, ಅದನ್ನೇ ಆಕಾರ ಅಂತ ಕರೀತಾರೆ. ಸಚ ಚೇತನೆ. ಆ ಆಕಾರ ಎಂಬತಕ್ಕಂಥದ್ದು ಚೇತನರಲ್ಲಿ ಆಗಬೇಕಾದ್ರೆ ಹಸ್ತಪಾದಾದಿ ರೂಪ, ಕೈ ಕಾಲು ಇದೆಲ್ಲ ಜೀವರಿಗೆ ಆಕಾರ, ಚೇತನರಿಗೆ ಆಕಾರ. ಹಾಗೆ ಅಚೇತನವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಅನೇಕ ಆಕಾರ ಇದೆ. ಯಾವುದದು? ಈದೃಶಿ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ ವರ್ತುಲತ್ವ, ದೀರ್ಘತ್ವ, ಹ್ರಸ್ವತ್ವ, ತ್ರಿಕೋಣತ್ವ, ಚತುಷ್ಕೋಣತ್ವಾದಿ ರೂಪ ಅಂತ. ಕೆಲವು ವರ್ತುಲಾಕಾರದಲ್ಲಿರೋದು, ಕೆಲವು ಉದ್ದವಾಗಿರೋದು, ಕೆಲವು ಹ್ರಸ್ವ ಸಣ್ಣದಾಗಿರ್ತಕ್ಕಂಥದ್ದು, ಕೆಲವು ತ್ರಿಕೋಣಾಕಾರವಾಗಿರ್ತಕ್ಕಂಥದ್ದು, ಕೆಲವು ಚತುಷ್ಕೋಣಾಕಾರವಾಗಿರ್ತಕ್ಕಂಥದ್ದು. ಇದೇನೇ ಅವುಗಳ ಆಕಾರ ಎಂಬತಕ್ಕಂಥದ್ದು. ದೀರ್ಘವಾಗಿರೋದು ಯಾವುದು? ಹಗ್ಗ. ಹಗ್ಗ ಅಂದರೆ ಹೇಗಿರಬೇಕು? ಉದ್ದವಾಗೇ ಇರಬೇಕು. ಹಾಗಾದರೆ ಹಗ್ಗ ಅಂತಂದರೆ ಹಂಗೆ. ಸೂಜಿ ಹೇಗಿರಬೇಕು? ಗುಂಡು ಪಿನ್ನು ಹೇಗಿರಬೇಕು? ಸಣ್ಣಕ್ಕೆ ಇರಬೇಕು. ಇಷ್ಟುದ್ದದ್ದು ಗುಂಡು ಪಿನ್ನು ಅಂತಂದರೆ ಅಲ್ಲ, ಗುಂಡು ಪಿನ್ ಅಂದರೆ ಇಷ್ಟೇ ಇರಬೇಕದು. ಹಾಗಾದರೆ ಅದರಲ್ಲಿ ಹ್ರಸ್ವತ್ವ ಎಂಬತಕ್ಕಂಥದ್ದೇ ಇರತಕ್ಕಂಥದ್ದು. ಹಾಗೆ ತ್ರಿಕೋಣತ್ವ. ಯಾವುದು ತ್ರಿಕೋಣವಾಗಿರೋದು? ಯಾವುದು? ಜಾಮಿಟ್ರಿ ಬಾಕ್ಸಲ್ಲಿ ಇರುತ್ತಲ್ಲ, ಹಾಂ, ಅದು ತ್ರಿಕೋಣವಾಗೇ ಇರಬೇಕದು. ಒಂದು ತ್ರಿಕೋಣಾಕಾರದಲ್ಲೇ ಇರತಕ್ಕಂಥದ್ದು, ಒಂದು ಧನುರಾಕಾರದಲ್ಲಿರುತ್ತೆ, ಇನ್ನು ತ್ರಿಕೋಣಾಕಾರದಲ್ಲಿ ಇರುತ್ತೆ. ಅಂದರೆ ಅದು ತ್ರಿಕೋಣವಾಗಿ ಆಕಾರವಾಗೇ ಇರತಕ್ಕಂಥದ್ದು. ಮಣೆ ಹೇಗಿರುತ್ತೆ? ಚತುಷ್ಕೋಣವಾಕಾಗೇ ಇರತಕ್ಕಂಥದ್ದು. ಅದರಿಂದ ಹೀಗೆ ಕೆಲವು ಮಣೆ ಅಂದ ಕೂಡಲೇ ತ್ರಿಕೋಣಾಕಾರದ ಇದು ಮಣೆನಾ ಅಂತ ಕೇಳ್ತೀರಾ ನೀವು. ಮಣೆ ತ್ರಿಕೋಣಾಕಾರದಲ್ಲಿದ್ದರೆ ಅದು ಮಣೆ ಅಂತ ಹೇಳಲ್ಲ ಅದನ್ನು. ಹಾಗಾದರೆ ಅದಕ್ಕೆ ಒಂದಂಥ ಆಕಾರ ಎಂಬತಕ್ಕಂಥದ್ದು ಇದೆ ಅಂತ. ಅದನ್ನೇ ಹೇಳ್ತಾರೆ ವರ್ತುಲತ್ವ, ದೀರ್ಘತ್ವ, ಹ್ರಸ್ವತ್ವ, ತ್ರಿಕೋಣತ್ವ, ಚತುಷ್ಕೋಣತ್ವಾದಿ ರೂಪ. ಸಚ ನಿತ್ಯೇಶು ನಿತ್ಯ. ಈ ಆಕಾರ ಇದೆಯಲ್ಲ, ನಿತ್ಯವಾದರಲ್ಲಿ ಅದು ನಿತ್ಯವಾಗೇ ಇರುತ್ತೆ ಆಕಾರ. ಅನಿತ್ಯೇಶು ಅನಿತ್ಯ. ಅನಿತ್ಯವಾದವುಗಳಲ್ಲಿ ಅನಿತ್ಯ. ಈಗ ಘಟಕ್ಕೆ ಪೃಥುಬುದ್ಧೋದರತ್ವ ಇದೆ. ಅದು ಘಟ ಹುಟ್ಟಕ್ಕಿಂತ ಮೊದಲು ಇರಲಿಲ್ಲ, ಘಟ ಹೋದ ಮೇಲೆ ಹೋಗುತ್ತೆ. ಹಾಗಾದರೆ ಘಟ ಇರುವಷ್ಟು ಕಾಲ ಮಾತ್ರ ಇರುತ್ತೆ. ಅಂದರೆ ಘಟ ಹುಟ್ಟುತ್ತೆ, ಸಾಯುತ್ತೆ. ಅಂದರೆ ಘಟದಲ್ಲಿರ್ತಕ್ಕಂಥ ಆಕಾರವು ಏನಾಗುತ್ತೆ? ಹುಟ್ಟುತ್ತೆ, ಸಾಯುತ್ತೆ. ಆತ್ಮ ಇದಾನಲ್ಲ, ಆತ್ಮನಿಗೊಂದು ಆಕಾರ ಇದೆ. ಆತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮನ ಆಕಾರಕ್ಕೂ ಹುಟ್ಟು ಸಾವುಗಳಿಲ್ಲ. ಅದರಿಂದ ಅದು ನಿತ್ಯ. ಆತ್ಮನ ಆಕಾರ ನಿತ್ಯ. ಅನಿತ್ಯವಾದ ಪದಾರ್ಥಗಳಲ್ಲಿ ಆಕಾರ ಅನಿತ್ಯ. ಹೌದು, ಇದೆ. ಯಾವುದು ಹುಟ್ಟುತ್ತೋ ಅದಕ್ಕೆ ಪ್ರಾಗಭಾವ ಇದೆ. ಪ್ರಾಗಭಾವ ಇದ್ದರೆ ಹುಟ್ಟೋದು. ಹಾಂ, ಹೌದು. ಘಟಕ್ಕೂ ಹೌದು, ಘಟ ಆಕಾರಕ್ಕೂ ಹೌದು. ಘಟ ಇರಲಿಲ್ಲ, ಘಟ ಆಕಾರವೂ ಇರಲಿಲ್ಲ. ಘಟ ಆಕಾರ ಬಿಟ್ಟು ಘಟ ಇಲ್ಲ. ಹಾಂ, ಅದನ್ನ ಘಟಾಕಾರಕ್ಕೂ ಘಟಕ್ಕೂ ಸವಿಶೇಷ ಭೇದ. ಘಟ ಹುಟ್ಟಿದಾಗೆ ಘಟಾಕಾರ ಹುಟ್ಟಿದ್ದು. ಘಟ ಹುಟ್ಟಿತು ಆಮೇಲೆ ಘಟಕ್ಕಾಕಾರ ಬಂತು ಅಂತಲ್ಲ. ಅಂದರೆ ಘಟಕ್ಕೆ ಪ್ರಾಗಭಾವ ಇದ್ದರೆ ಘಟಾಕಾರಕ್ಕೂ ಪ್ರಾಗಭಾವ ಇದೆ ಅಂತಲೇ ಅರ್ಥ. ಸರ್ವತ್ರಾಪಿ ಆಕಾರ ಪದಪ್ರಯೋಗ ದರ್ಶನಾತ್ ಆಕಾರತಾಪಿ ಅಂಗೀಕಾರ್ಯ ಏವ ಇತಿ ಭಾವ. ಎಲ್ಲ ಕಡೆಯಲ್ಲೂ ನಾವೇನು ಶಬ್ದ ಪ್ರಯೋಗ ಮಾಡ್ತೇವೆ? ಆಕಾರ ಎಂಬತಕ್ಕಂಥ ಶಬ್ದವನ್ನೇ ಪ್ರಯೋಗ ಮಾಡ್ತೇವೆ. ಮೈಕಿನ ಆಕಾರ, ವೈರಿನ ಆಕಾರ, ಸ್ಟ್ಯಾಂಡಿನ ಆಕಾರ, ಪುಸ್ತಕದ ಆಕಾರ, ಡೆಸ್ಕ್ ಆಕಾರ, ನೋಡಿ ಎಲ್ಲವೂ ಆಕಾರವೇ. ಹಾಗಾದರೆ ಆಕಾರ ಎಂಬುದಾಗಿ ಒಂದೇ ಪದವನ್ನು ನಾವು ಎಲ್ಲ ಕಡೆಯಲ್ಲಿ ಪ್ರಯೋಗ ಮಾಡ್ತೇವೆ. ಸರ್ವತ್ರಾಪಿ ಆಕಾರ ಪದ ಪ್ರಯೋಗ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಅವುಗಳಿಗೆ ಅದದೇ ಆಕಾರ ಎಂಬುದಾಗಿ ಒಪ್ಪಲೇಬೇಕು. ಆದ್ದರಿಂದ ಪರಮಾಣುವಿಗೆ ವರ್ತುಲ ಎಂಬತಕ್ಕಂಥದ್ದು ಆಕಾರ. ಘಟಕ್ಕಾಗಬೇಕಾದ್ರೆ
ಪೃಥುಬುದ್ನೋದರತ್ವ ಎಂಬತಕ್ಕಂಥದ್ದು ಆಕಾರ. ಜೀವರಿಗಾಗಬೇಕಾದ್ರೆ ಹಸ್ತಪಾದಾದಿಗಳು ಆಕಾರ. ಅಥೋ ನಿತ್ಯಚಿದಾಕಾರೋ ಯುಕ್ತಿಸಿದ್ಧೋ ನ ವಾರ್ಯತೆ. ಆದ್ದರಿಂದ ಜೀವ ಇದ್ದಾನಲ್ಲ ಅವನು ಜ್ಞಾನಸ್ವರೂಪಿ, ನಿತ್ಯ ಜ್ಞಾನಾಕಾರ ಅವನಿಗಿದೆ, ನಿತ್ಯ ಆನಂದಾಕಾರ ಜೀವನಿಗಿದೆ, ನಿತ್ಯ ತೇಜ ಆಕಾರ ಜೀವನಿಗಿದೆ ಅಂತ ಹೀಗೆ ಜೀವನಿಗೆ ನಿತ್ಯವಾದ ಜ್ಞಾನ ಆನಂದ ಪ್ರಕಾಶರೂಪವಾದ ಆಕಾರವನ್ನು ಒಪ್ಪಬೇಕು ಅಂತರ್ಥ. ಇದು ಯುಕ್ತಿಯುಕ್ತವಾಗಿದೆ. ಇದನ್ನು ಯಾರೂ ಕೂಡ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಜೀವನಿಗೆ ಆಕಾರ ಇದೆ ಅನ್ನೋದನ್ನು ಒಪ್ಪಲೇಬೇಕು. ಈ ಉಳಿದವರು ಒಪ್ಪಲ್ಲ. ಮಾಯಾವಾದಿಗಳು ಜೀವನಿಗೆ ಆಕಾರವನ್ನು ಒಪ್ಪಲ್ಲ, ಆದರೆ ಜೀವನಿಗೆ ಆಕಾರ ಒಪ್ಪಲೇಬೇಕು. ಏನು ಸ್ವಪ್ರಕಾಶ ಅಲ್ಲ, ಪ್ರಕಾಶ ರೂಪ ಅಷ್ಟೇ. ಜೀವನು ಸೂರ್ಯನಂತೆ. ಸೂರ್ಯನಿಗೆ ಆಕಾರ ಇದೆಯೋ ಇಲ್ಲ, ಪ್ರಕಾಶ ಇದೆಯೋ ಅಲ್ಲ? ಸೂರ್ಯನಲ್ಲಿ ಪ್ರಕಾಶವೂ ಇದೆ, ಆಕಾರವೂ ಇದೆ. ಹಾಗೆ ಜೀವನು ಕೂಡ ಅವನು ಪ್ರಕಾಶ ರೂಪ, ಅವನಿಗೂ ಆಕಾರ ಇದೆ. ಸ್ವಪ್ರಕಾಶ ಅಲ್ಲ, ಅದು ಅದ್ವೈತಿಗಳದ್ದು, ಅದಲ್ಲ. ಪರಮಾತ್ಮ ಒಬ್ಬನೇ ಸ್ವಪ್ರಕಾಶ, ಜೀವಿಗಳೆಲ್ಲ ಸ್ವಪ್ರಕಾಶರಲ್ಲ, ಇವರೆಲ್ಲ ಪರಪ್ರಕಾಶರೇ, ಅಸ್ವಪ್ರಕಾಶರು. ಇದೆ, ಎರಡೂ ಇದೆ. ಅನೇಕ ಜೀವವಾದಿಗಳು ಏಕಜೀವವಾದಿಗಳು ಅಂತಿದ್ದಾರೆ ಅದ್ವೈತ ಮತದಲ್ಲಿ. ಎರಡೂ ರೀತಿಯಲ್ಲಿ ಇದೆ. ಅತಃ ಆದ್ದರಿಂದ ಚೇತನರಿಗೆ ಯುಕ್ತಿಯಿಂದ ಸಿದ್ಧವಾದ ನಿತ್ಯಚಿದಾಕಾರ ನಿತ್ಯವಾದಂತಹ ಜ್ಞಾನರೂಪವಾದ ಆಕಾರವು ನವಾರ್ಯತೆ ನಿರಾಕರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅತಃ ಆದ್ದರಿಂದ ಚೇತನರಿಗೆ ಯುಕ್ತಿಯಿಂದ ಸಿದ್ಧವಾದ ನಿತ್ಯಚಿದಾಕಾರ ನಿತ್ಯವಾದಂತಹ ಜ್ಞಾನಾನಂದಾತ್ಮಕವಾದ ಆಕಾರವೂ ನವಾರ್ಯತೆ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಣೂನಾಂ ಇತ್ಯಾದಿನ ಉಕ್ತಂ ಪ್ರಮೇಯಂ ಉಪಸಂಹರತಿ. ಹಿಂದೆ ಹೇಳಿದರು ಅಣೂನಾಂ ಅಪಿ ಆಕಾರ ಅಂತ. ಅದರಿಂದ ಜೀವನಿಗೂ ಆಕಾರ ಇದೆ ಅಂತ ಹೇಳಿದರು, ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅಣೂನಾಂ ಇತ್ಯಾದಿನ ಉಕ್ತಂ ಪ್ರಮೇಯಂ ಉಪಸಂಹರತಿ. ಅತ ಇತಿ ನಿತ್ಯಚಿದಾಕಾರ ಚೇತನಾನಾಮಿತಿ ಶೇಷಃ. ನಿತ್ಯವಾದ ಜ್ಞಾನಾತ್ಮಕವಾದ ಆಕಾರ ಯಾವುದಕ್ಕೆ? ಚೇತನರಿಗೆ. ಅಣುವಾದ ವರ್ತುಲಾಕಾರ ಪರಮಾಣುವಿಗೆ. ಈ ರೀತಿಯಲ್ಲಿ ಇಟ್ಕೊಳ್ಬೇಕು. ಸರ್ವಾವಕಾಶದಾತ್ರೀ ಚ ವ್ಯಾಪ್ತಾ ಚ ವಿರಲಾಕೃತಿ ನಭಸ್ಯಸ್ತಿ ನ ಚೇದೀಶ ವ್ಯಾಪ್ತೇ ಕಿಂ ಸ್ಯಾನ್ನಿದರ್ಶನಂ. ಅಲ್ಲ, ಆತ್ಮ ಆಕಾಶದಂತೆ ನಿರಾಕಾರ ಆಗ್ಬಹುದಲ್ಲ? ಆಕಾಶಕ್ಕೆ ಆಕಾರ ಇಲ್ಲ. ಆಕಾಶ ಇದೆಯೋ ಇಲ್ವೋ? ನಿರಾಕಾರವಾದದ್ದು ಇಲ್ಲೇ ಇಲ್ಲ ಅಂತ ಹೇಳಿಕ್ಕೆ ಬರುತ್ತಾ? ಆಕಾಶ ಇದೆ, ಆಕಾಶಕ್ಕೆ ಆಕಾರ ಇಲ್ಲ. ಅಂದರೆ ನಿರಾಕಾರವಾದ ಆಕಾಶ ಇದೆಯೇ ಇಲ್ವೋ? ಹಾಗೆ ನಿರಾಕಾರನಾದ ಆತ್ಮ ಇದ್ದಾನೆ ಹೇಳಲಿಕ್ಕೆ ಬರುತ್ತಲ್ಲ ಅಂತ ಅವ್ರು ಹೇಳ್ತಾರೆ. ಆಕಾಶಕ್ಕೆ ಆಕಾರ ಇಲ್ಲ, ಆಕಾಶವನ್ನು ಎಲ್ಲರೂ ಒಪ್ತಾರೆ. ಹಾಗಾದರೆ ಆಕಾರ ಇಲ್ಲದಿದ್ದರೂ ಕೂಡ ವಸ್ತು ಇರ್ಬೋದೋ ಇಲ್ವೋ? ಇರುತ್ತೆ. ಹಾಗೆ ಆತ್ಮನೂ ಕೂಡ ಆಕಾರ ಇಲ್ಲ, ಆತ್ಮ ಇದ್ದಾನೆ ಹೇಳ್ಬೋದಲ್ಲ ಅಂತ ಹೇಳಿದ್ರೆ, ಆಕಾಶಕ್ಕೆ ನಿರಾಕಾರತ್ವವನ್ನು ಯಾರು ಹೇಳಿದ್ರು ಅಂತ ಕೇಳ್ತಾರೆ ಅವರು. ಆಕಾಶಕ್ಕೂ ಒಂದು ಆಕಾರ ಇದೆ ಅಂತ ಹೇಳ್ತಾರೆ. ಆಕಾಶ ನಿರಾಕಾರ ಅಲ್ಲ. ಆಕಾಶವೇ ನಿರಾಕಾರ ಆಗಿದ್ದರೆ ಆಕಾಶದಂತೆ ಜೀವನು ಕೂಡ ನಿರಾಕಾರ ಅಂತ ಹೇಳ್ಬೋದಾಗಿತ್ತು. ಆದರೆ ಆಕಾಶಕ್ಕೂ ಒಂದು ಆಕಾರ ಇದೆ. ಏನು ಆಕಾರ? ಎಲ್ಲದಕ್ಕೂ ಅವಕಾಶವನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದೇ ಆಕಾಶದ ಆಕಾರ. ಆಕಾಶ ಅದು ನಿಬಿಡವಾಗಿದೆ, ಅಂದರೆ ಒಂದಕ್ಕೊಂದು ಸೇರಿಕೊಂಡಿಲ್ಲ. ಆದ್ದರಿಂದ ಈಗ ಅದೇನು ವಿರಳವಾಗಿದೆಯಲ್ಲ, ನಿಬಿಡವಾಗಿ ಇಲ್ಲದೇ ಇರತಕ್ಕಂಥದ್ದು. ನಿಬಿಡವಾಗಿ ಇಲ್ಲ ಅಂದರೆ ಸೇರಿಕೊಂಡಿಲ್ಲ, ಅದೇನೇ ಆಕಾಶದ ಸ್ವರೂಪ. ಈಗ ಗಟ್ಟಿಯಾದನ್ನು ಇದು ಆಕಾಶ ಅಂತ ಹೇಳಲ್ಲ, ಇದನ್ನು ಆಕಾಶ ಅಂತ ಹೇಳ್ತಾರೆ.
ಎಲ್ಲಿ ವಿರಳ ಅವಯವಗಳಿದೆಯೋ ಅದನ್ನು ಆಕಾಶ, ಎಲ್ಲಿ ಗಟ್ಟಿಯಾದದ್ದು ಅವಯವ ಇರುತ್ತೋ ಅದು ಆಕಾಶ ಅಲ್ಲ. ಹಾಗಾದರೆ ಆಕಾಶಕ್ಕೊಂದು ಆಕಾರ ಎಂಬತಕ್ಕಂಥದ್ದಿದೆ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ಪರಮಾತ್ಮ ಹೇಗಿದ್ದಾನೆ, ಏನು ಉದಾಹರಣೆ, ಆಕಾಶದಂತೆ ಅಂತ ಹೇಳ್ತಾರೆ. ಆಕಾಶದಂತೆ ಪರಮಾತ್ಮ ಸರ್ವತ್ರ ವ್ಯಾಪ್ತ. ಹಾಗಾದರೆ ಆಕಾಶಕ್ಕೆ ವ್ಯಾಪ್ತವಾದ ಆಕಾರ ಇದೆ ಅಂತ ಒಪ್ತಾ ಆಯ್ತಾ ಇಲ್ಲೋ? ಆಕಾಶಕ್ಕೆ ವ್ಯಾಪ್ತವಾದ ಆಕಾರ ಇದೆ, ಪರಮಾತ್ಮ ಆಕಾಶದಂತೆ ವ್ಯಾಪ್ತ, ಅವನಿಗೂ ವ್ಯಾಪ್ತವಾದ ಆಕಾರ. ಹಾಗಾದರೆ ಪರಮಾತ್ಮನ ವ್ಯಾಪ್ತಿಯನ್ನು ಹೇಳಬೇಕಾದ್ರೆ ಆಕಾಶವನ್ನು ಉದಾಹರಣೆ ಕೊಡೋದ್ರಿಂದಾಗಿ ಆಕಾಶಕ್ಕೇನಿರಬೇಕು, ಆಕಾರ ಇರಲೇಬೇಕು. ಆಕಾಶ ನಿರಾಕಾರ ಅನ್ನೋದು ಸರಿಯಲ್ಲ ಅಂತ. ನಿರವಕಾಶ ಅಂದರೆ ಅವಕಾಶ ಇಲ್ಲ ಅಂತ ಅರ್ಥ. ನೋ ಚಾನ್ಸ್ ಅಂತ ನಿರವಕಾಶ. ಸರ್ವಾವಕಾಶದಾತ್ರೀ ಚ, ಎಲ್ಲ ವಸ್ತುಗಳಿಗೂ ಇರಲಿಕ್ಕೆ ಅವಕಾಶವನ್ನು ಕೊಡತಕ್ಕಂತಹ ವ್ಯಾಪ್ತವಾದಂತಹ ವಿರಲಾಕೃತಿ, ನಿಬಿಡ ಅಲ್ಲದೇ ಇರತಕ್ಕಂಥ ಆಕಾರವು ನಭಸಿ ಆಕಾಶದಲ್ಲಿಯೂ ಅಸ್ತಿನ ಚೇತ್ ಇಲ್ಲದಿದ್ದರೆ ಈಶವ್ಯಾಪ್ತೇ ಪರಮಾತ್ಮನ ವ್ಯಾಪ್ತಿಗೆ ನಿದರ್ಶನಂ ಕಿಂ ಸ್ಯಾತ್, ಉದಾಹರಣೆಯಾಗಿ ಯಾವುದಿರ್ತಿತ್ತು? ಪರಮಾತ್ಮನ ವ್ಯಾಪ್ತಿಗೆ ಉದಾಹರಣೆ ಯಾವುದು? ಆಕಾಶ. ಹಾಗಾದರೆ ಪರಮಾತ್ಮ ಆಕಾಶದಂತೆ ವ್ಯಾಪ್ತ ಅಂತ ಹೇಳ್ತೇವೆ. ಹಾಗಾದರೆ ಆ ಆಕಾಶಕ್ಕೆ ಏನು ಆಕಾರ ಇದೆ? ವ್ಯಾಪ್ತವಾದ ಆಕಾರ ಇದೆ. ಹಾಗಾದರೆ ಆಕಾಶಕ್ಕೂ ಆಕಾರ ಇದ್ದೇ ಇದೆ. ಸರ್ವಾವಕಾಶದಾತ್ರೀ ಚ, ಎಲ್ಲ ವಸ್ತುಗಳ ಇರುವಿಕೆಗೆ ಅವಕಾಶಪ್ರದವಾದ ವ್ಯಾಪ್ತಾಚ, ವ್ಯಾಪ್ತವೂ ಆದಂತಹ ವಿರಲಾಕೃತಿ, ನಿಬಿಡವಲ್ಲದಂತಹ ಆಕಾರವು ನಭಸಿ ಆಕಾಶದಲ್ಲಿ ಅಸ್ತಿನ ಚೇತ್ ಇಲ್ಲ ಅಂತಾಗಿದ್ದರೆ ಈಶವ್ಯಾಪ್ತೇ ಪರಮಾತ್ಮನು ವ್ಯಾಪ್ತನಾಗಿದ್ದಾನೆ ಎಂಬತಕ್ಕಂಥದ್ದಕ್ಕೆ ನಿದರ್ಶನಂ ಕಿಂ ಸ್ಯಾತ್, ಉದಾಹರಣೆ ಯಾವುದಾಗ್ತಾ ಇತ್ತು? ಯಾವುದೂ ಇಲ್ಲ ಅಂತ ಆಗ್ತಾ ಇತ್ತು. ನಭೋವತ್ ನಿರಾಕಾರಾಹ ಜೀವಾಹ ಕಿಂ ನ ಸ್ಯುಃ ಇತ್ಯತಃ ತದಪಿ ಸಾಕಾರಮೇವ ಇತ್ಯಾಹ. ಆಕಾಶದಂತೆ ಜೀವರು ನಿರಾಕಾರರೇ ಯಾಕಾಗಬಾರ್ದು ಅಂತಂದರೆ, ಆಕಾಶ ನಿರಾಕಾರ ಆಗಿದ್ದರೆ ಆಕಾಶದಂತೆ ಜೀವರು ನಿರಾಕಾರ ಯಾಕಾಗಬಾರ್ದು ಅಂತ ಹೇಳ್ಬೋದಾಗಿತ್ತು. ಆಕಾಶವೇ ನಿರಾಕಾರ ಅಲ್ಲ, ಆದ್ದರಿಂದ ಆಕಾಶದಂತೆ ಜೀವರು ನಿರಾಕಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸರ್ವೇಷಾಂ ಅವಕಾಶದಾತ್ರಿ ಅಂತ, ಸರ್ವಾವಕಾಶದಾತ್ರಿ ಅಂತಿದೆ. ಅದಕ್ಕರ್ಥ ಎಲ್ಲರ ಇರುವಿಕೆಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಯಾವುದು ಅವಕಾಶ ಕೊಡುತ್ತೆ? ಆಕಾಶ. ಆಕಾಶ ಅಂದ್ರೇನು? ಅವಕಾಶ ಅಂತಲೇ ಅರ್ಥ. ಇಲ್ಲಿ ಅವಕಾಶ ಇದೆ, ಅದರಿಂದ ಕೈ ಇಡಬಹುದು. ಇಲ್ಲಿ ಅವಕಾಶ ಇಲ್ಲ, ಕೈ ಇಡಲಿಕ್ಕಾಗಲ್ಲ. ಹಾಗಾದರೆ ಆಕಾಶ ಅಂದ್ರೇನು? ಇದೆ, ಅವಕಾಶವನ್ನು ಕೊಡ್ತಕ್ಕಂಥದ್ದು. ಹೀಗೆ ಎಲ್ಲದಕ್ಕೂ ಅವಕಾಶವನ್ನು ಕೊಡ್ತಕ್ಕಂಥದ್ದು. ವಿರಲ ಅಂತಿದೆ, ಅದಕ್ಕೇನರ್ಥ? ನಿಬಿಡತಾ ವಿಧುರ, ನಿಬಿಡವಾಗಿ ಅಂದರೆ ಜೋಡಿಸಿಕೊಂಡು ಇಲ್ಲದೆ ಅಲ್ಲ, ಸೇರಿಕೊಂಡು ಇಲ್ಲದೇ ಇರುವಿಕೆ, ಅದನ್ನೇ ವಿರಲ ಅಂತ ಹೇಳ್ತಾರೆ. ಸಾವಕಾಶ, ಅದೇ ಅವಕಾಶ ಸಹಿತವಾದದ್ದು ಸಾವಕಾಶ, ಅವಕಾಶ ಸಹಿತವಾದದ್ದು ಸಾವಕಾಶ. ನಭಸಃ ಈದೃಶಾಕಾರತ ಅನಂಗೀಕಾರೆ, ಆಕಾಶದಲ್ಲಿ ನಿಬಿಡವಾದಂತಹ ಆಕಾರ ಇಲ್ಲ ಅಂತ ಹೇಳಿಲ್ಲ ಅಂತಾದರೆ, ಆಕಾಶದಲ್ಲಿ ನಿಬಿಡವಾಗದೇ ಇರತಕ್ಕಂತಹ ಒಂದು ಆಕಾರ ಇದೆ, ನಿಬಿಡ ಅಲ್ಲದೇ ಇರತಕ್ಕಂತಹ, ನಿಬಿಡತ್ವ ಇಲ್ಲದೇ ಇರತಕ್ಕಂತಹ ಒಂದು ಆಕಾರ ಇದೆ ಅಂತ ಒಪ್ಪಲಿಲ್ಲ ಅಂತಾದರೆ, ನಚೇತ್ ಅದನ್ನು ಹೇಳ್ತಾರೆ ಬಾಧಕಮಾಹ, ಏನಂತ? ಈಶವ್ಯಾಪ್ತೇ ಈಶಸ್ಯ ಪರಮೇಶ್ವರಸ್ಯ, ಪರಮಾತ್ಮ ಅವನ ವ್ಯಾಪ್ತಿಗೆ ಉದಾಹರಣೆ ಯಾವುದು? ತಥಾಚ ವ್ಯಾಪ್ತವಿರಲಾಕಾರ ಆಕಾಶಸ್ಯಾಪಿ ಅಸ್ತಿ ಇತಿ ಭಾವಃ, ವ್ಯಾಪ್ತವಾದ ನಿಬಿಡವಲ್ಲದ ಆಕಾರ ಆಕಾಶಕ್ಕೆ ಇದೆ ಅಂದ ಆಕಾಶವೂ ಕೂಡ ನಿರಾಕಾರ ಅಲ್ಲ. ದೂರಸ್ಥೈರ್ನೀಲಿಮಾಚಾಸ್ಯ
ದೃಶ್ಯತೆ ಸರ್ವಲೌಕಿಕೈಃ ವಾಯೋಶ್ಚ ಶೀತಸ್ಪರ್ಶಸ್ಯ ಆಧಾರಾಕಾರೋನುಮೀಯತೆ. ಅಲ್ಲ, ವಾಯುವಿಗೆ ಆಕಾರ ಇಲ್ಲ, ಆಕಾಶಕ್ಕೆ ಆಕಾರ ಇಲ್ಲ ಅಂತ ಹೇಳ್ತಾರಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಆಕಾಶಕ್ಕೂ ಆಕಾರ ಇದೆ ಎಂಬತಕ್ಕಂಥದ್ದು ಅನುಭವ ಸಿದ್ಧ. ವಾಯುವಿಗೂ ಆಕಾರ ಇದೆ ಅನ್ನುವುದನ್ನು ಅನುಮಾನದಿಂದ ಸಾಧನೆ ಮಾಡ್ತೇವೆ. ವಾಯುವಿಗೂ ಆಕಾರ ಇದೆ ಅನ್ನೋದನ್ನು ನಾವು ಅನುಮಾನದಿಂದ ಸಾಧನೆ ಮಾಡ್ತೇವೆ. ಆಕಾರ ಅನ್ನೋದಕ್ಕೆ ನೀವು ಕಣ್ಣಿಗೆ ಕಾಣುವ ಫಿಗರ್ ಅಂತ ಅರ್ಥ ಇಟ್ಕೊಳ್ಬೇಡಿ. ಆಕಾರ ಅನ್ನೋದಕ್ಕೆ ನಮಗೇನಿಲ್ಲ ಅದಕ್ಕೊಂದು ಆಕಾರ ಅಂತ ಹೇಳ್ತೇವೆ ನಾವು. ಆಕಾರ ಅನ್ನೋದು ಏನು ಅರ್ಥದಲ್ಲಿ ಹೇಳ್ತೇವೆ? ಕಣ್ಣಿಗೆ ಕಾಣುವ ಒಂದು ಆಕಾರ ಅಂತ. ಕಣ್ಣಿಗೆ ಕಾಣುವಂಥ ಆಕಾರವೇ ಆಕಾರ ಅಲ್ಲ, ಅದರದ್ದೇ ಆದ ಒಂದು ಆಕಾರ ಇದೆ. ಹಾಗೆಯೇ ಆಕಾಶಕ್ಕೆ ಒಂದು ಆಕಾರ ಇದೆ, ವಾಯುವಿಗೂ ಆಕಾರ ಇದೆ ಅಂತಕ್ಕಂಥದ್ದನ್ನು ಅನುಮಾನ ಮಾಡ್ತೇವೆ. ಆಕಾಶದಲ್ಲಿ ಹೇಗೆ ಆಕಾರ ಇದೆ ಅಂತ ಹೇಳ್ತೀರಾ? ಅದನ್ನು ಹೇಳ್ತಾರೆ ದೂರಸ್ಥೈಹಿ ನೀಲಿಮಾ ದೃಶ್ಯತೆ. ಎಲ್ಲ ಜೀವರು ಕೂಡ ದೂರದಿಂದ ನೋಡಾಗ ಆಕಾಶ ಎಲ್ರಿಗೂ ಹೇಗೆ ಕಾಣಿಸುತ್ತೆ? ನೀಲಿ ಬಣ್ಣದಿಂದ ಕಾಣಿಸುತ್ತೆ. ಹಾಗಾದರೆ ಆಕಾಶಕ್ಕೆ ಯಾವ ಆಕಾರ ಇದೆ? ನೀಲಾಕಾರ ಇದೆ. ಆಕಾಶಕ್ಕೆ ನೀಲವಾದ ಆಕಾರ ಎಂಬತಕ್ಕಂಥದ್ದಿದೆ. ಹಾಂ ಹಾಂ ಕಾಣಿಸುತ್ತೆ. ಆದರೆ ಆ ನೀಲ ಏನು ಶಾಸ್ತ್ರವೂ ಹೇಳುತ್ತೆ, ಆಕಾಶೇ ನೀಲಿಮಾ ಉದೇತಿ ಅಂತ ಮುಂದೆ ಅದನ್ನು ಹೇಳ್ತಾರೆ ಅವರು. ಆಕಾಶದಲ್ಲಿ ನೀಲಿಮಾ ಇದೆ ಎಂಬತಕ್ಕಂಥದ್ದನ್ನು ಶಾಸ್ತ್ರವೂ ಹೇಳುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾರೆ, ಪ್ರಮಾಣ ಕೊಟ್ಟೇ ಹೇಳ್ತಾರೆ. ಹಾಗಾದರೆ ಆಕಾಶದಲ್ಲಿ ನೀಲಿ ಬಣ್ಣ ಎಂಬತಕ್ಕಂಥದ್ದು ನಾವು ದೂರದಿಂದ ನಿಂತು ನೋಡಿದಾಗ ಎಲ್ಲರಿಗೂ ಕಾಣಿಸ್ತಾ ಇದೆ, ಎಲ್ಲ ಜನರಿಗೂ ಆ ನೀಲಿ ಬಣ್ಣ ಎಂಬತಕ್ಕಂಥದ್ದು ಕಾಣಿಸ್ತಾ ಇದೆ. ಆದ್ದರಿಂದ ಅದೇನಾಯಿತು? ಆಕಾಶದಲ್ಲಿ ನೀಲ ಆಕಾರ ಅನುಭವ ಸಿದ್ಧ ಆಯಿತು. ಹಾಗೆ ವಾಯುವಿನಲ್ಲಿಯೂ ಕೂಡ ಶೀತಸ್ಪರ್ಶಸ್ಯ ಆಧಾರಾಕಾರ. ವಾಯುವಿನಲ್ಲಿ ಯಾವ ಸ್ಪರ್ಶ ಇದೆ? ಶೀತಸ್ಪರ್ಶ ಇದೆ. ಮಡ್ರಾಸಲ್ಲಿದ್ದವರಿಗೆ ಅರ್ಥ ಆಗಲ್ಲ ಅದು. ವಾಯುವಿನಲ್ಲಿ ಉಷ್ಣಸ್ಪರ್ಶ ಅಂತೀರ ಅಲ್ವ? ವಾಯುವಿನಲ್ಲಿರೋದು ಯಾವಾಗಲೂ ಕೂಡ ಶೀತಸ್ಪರ್ಶ. ಉಷ್ಣಸ್ಪರ್ಶ ಇರೋದೆಲ್ಲಿ? ತೇಜಸ್ಸಿನಲ್ಲಿ. ತೇಜಸ್ಸಿನಲ್ಲಿರೋದು ಉಷ್ಣಸ್ಪರ್ಶ, ವಾಯುವಿನಲ್ಲಿರೋದು ಶೀತಸ್ಪರ್ಶ. ಆದ್ದರಿಂದ ಇಲ್ಲಿ ವಾಯುವಿನಲ್ಲಿರೋದು ಶೀತಸ್ಪರ್ಶವೇ, ಅದರಲ್ಲಿ ಉಷ್ಣ ಸೇರಿಕೊಂಡಿದೆ. ಅದರಿಂದ ವಾಯುವಿನಲ್ಲಿ ಉಷ್ಣಸ್ಪರ್ಶ ಸೇರಿಕೊಳ್ತು, ವಾಯುವಿನಲ್ಲಿರೋದು ಸಹಜವಾಗಿ ಶೀತಸ್ಪರ್ಶ. ಆ ವಾಯುವಿನಲ್ಲಿ ಶೀತಸ್ಪರ್ಶ ಆಧಾರತ್ವ ಇದೆ. ಶೀತಸ್ಪರ್ಶ ಇರೋದೆಲ್ಲಿ? ವಾಯುವಿನಲ್ಲಿ. ಹಾಗಾದರೆ ವಾಯುವಿನಲ್ಲಿ ಏನಿದೆ? ಶೀತಸ್ಪರ್ಶ ಆಧಾರತ್ವ ರೂಪವಾದ ಆಕಾರ ಇದೆ. ವಾಯುವಿನಲ್ಲಿಯೂ ಕೂಡ ಏನೂ ಆಕಾರ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಶೀತಸ್ಪರ್ಶ ಆಧಾರತ್ವವೇ ವಾಯುವಿನಲ್ಲಿರ್ತಕ್ಕಂಥ ಆಕಾರ ಅಂತ. ಹೀಗೆ ವಾಯುವಿನಲ್ಲೂ ಕೂಡ ಆಕಾರವನ್ನು ಅನುಮಾನ ಮಾಡ್ತೇವೆ ಎಂದು. ಎಲ್ಲಕ್ಕೂ ಆಕಾರ ಇದ್ದೇ ಇದೆ. ವಸ್ತು ಅಂದರೆ ಆಕಾರ ಇರಬೇಕು. ಶಶವಿಷಾಣಕ್ಕೆ ಆಕಾರ ಇಲ್ಲ. ಏನಂಗಂದರೆ ವಸ್ತು ಅಲ್ಲ. ಯಾವುದನ್ನು ನೀವು ತತ್ವ ಅಂತ ಹೇಳ್ತೀರೋ ಅದಕ್ಕೊಂದು ಆಕಾರ ಇರಬೇಕು. ಯಾವುದು ನೀವು ತತ್ವ ಅಲ್ಲವೋ ಅದಕ್ಕೆ ಆಕಾರ ಇಲ್ಲ. ಯಾವ ತತ್ವ ಅಲ್ಲ? ಶಶವಿಷಾಣ ತತ್ವ ಅಲ್ಲ, ಅದಕ್ಕೆ ಆಕಾರ ಇಲ್ಲ. ಯಾವುದಕ್ಕೆ ಆಕಾರ ವಸ್ತು ಅಂತ ಹೇಳ್ತೀರೋ ಅದಕ್ಕೆ ಆಕಾರ ಇರಲೇಬೇಕು. ಇದು ಸಿದ್ಧಾಂತ. ಹಾಂ, ಶಶವಿಷಾಣ. ಶಶ ಅಂದರೆ ಮೊಲ, ಮೊಲ ಮೊಲ ಅದಕ್ಕೆ ಕೋಡು. ಮೊಲಕ್ಕೆ ಕೋಡಿದೆಯಾ? ಇಲ್ಲ. ನರವಿಷಾಣ ಅಂತ ಬೇಕಾದ್ರೆ ಇಟ್ಕೊಳ್ರಿ. ಮನುಷ್ಯನಿಗೆ ಕೋಡಿದೆಯಾ? ಇಲ್ಲ, ಅದು ಅಸತ್, ಅದಕ್ಕೆ ಆಕಾರ ಇಲ್ಲ. ಅಂದರೆ ಯಾವುದಕ್ಕೆ ಆಕಾರ ಇರಲ್ಲ? ಅಸತ್ತಾದಕ್ಕೆ ಆಕಾರ ಇರಲ್ಲ. ಯಾವುದು ತತ್ವ ಸತ್ತಾಗಿದೆಯೋ ಅದಕ್ಕೆ ಆಕಾರ ಇರಲೇಬೇಕು. ಅಸ್ಯ ಈ ಆಕಾಶದ ನೀಲಿ ಬಣ್ಣವು ದೂರಸ್ಥೈಹಿ ದೂರದಲ್ಲಿ ನಿಂತು ನೋಡತಕ್ಕಂತಹ ಸರ್ವಲೌಕಿಕೈಹಿ ಎಲ್ಲ ಜೀವರಿಂದಲೂ ದೃಶ್ಯತೆ ಕಾಣಲ್ಪಡ್ತಾ ಇದೆ.
ವಾಯೋಶ್ಚ ವಾಯುವಿಗಾದರೂ ಶೀತಸ್ಪರ್ಶಕ್ಕೆ ಆಧಾರಾಕಾರ ಆಶ್ರಯವಾಗಿದೆ ಎಂಬತಕ್ಕಂಥ ಆಕಾರವು ಅನುಮೀಯತೆ ಅನುಮಾನದಿಂದ ಹೇಳಲ್ಪಡುತ್ತದೆ. ಅಸ್ಯ ಈ ಆಕಾಶದ ನೀಲಿಮಾ ನೀಲಿಯ ಬಣ್ಣವು ದೂರಸ್ಥೈಹಿ ದೂರದಲ್ಲಿ ನಿಂತು ನೋಡುವಂತಹ ಸರ್ವಲೌಕಿಕೈಹಿ ಎಲ್ಲ ಜೀವರಿಂದಲೂ ದೃಶ್ಯತೆ ಕಾಣಲ್ಪಡ್ತಾ ಇದೆ. ವಾಯೋಶ್ಚ ವಾಯುವಿಗಾದರೂ ಶೀತಸ್ಪರ್ಶಕ್ಕೆ ಆಧಾರಾಕಾರ ಆಶ್ರಯವಾಗಿದೆ ಎಂಬತಕ್ಕಂಥ ಆಕಾರವು ಅನುಮೀಯತೆ ಅನುಮಾನದಿಂದ ಸಾಧಿಸಲ್ಪಡುತ್ತದೆ. ಆಕಾರಾಂತರಂ ಅಪಿ ಅನುಭಾವಯತಿ ಆಕಾಶದಲ್ಲಿ ವ್ಯಾಪ್ತವಾದ ವಿರಳವಾದ ಒಂದು ಆಕಾರ ಇದೆ ಅಂತ ಹೇಳಿದ್ರು. ಅದಲ್ಲದೆ ಇನ್ನೊಂದು ಆಕಾರವೂ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಹೇಳ್ತಾರೆ ಆಕಾರಾಂತರಮಪಿ ಆಕಾಶಕ್ಕೆ ಹಿಂದೆ ಹೇಳಿರ್ತಕ್ಕಂತಹ ಆಕಾರ ಅಲ್ಲದೇನೆ ನೀಲಿಮಾ ಎಂಬತಕ್ಕಂಥ ಆಕಾರವು ಕೂಡ ಅನುಭಾವಯತಿ ಅನುಭವ ಸಿದ್ಧವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀಲಿಮಾ ಅಂದರೆ ನೀಲೋವರ್ಣ ನೀಲಿಮಾ ಅಂತಂದರೆ ನೀಲಿ ಬಣ್ಣ ಅಂತರ್ಥ. ಅಸ್ಯ ಆಕಾಶಸ್ಯ ಈ ಆಕಾಶಕ್ಕೆ ಆಕಾಶೇ ನೀಲಿಮಾ ಉದೇತಿ ಇತಿ ಶ್ರುತೇಹಿ ಅಂತ ಆಕಾಶದಲ್ಲಿ ನೀಲಿ ಬಣ್ಣ ಉದಯಿಸ್ತಾ ಇದೆ ಎಂಬುದಾಗಿ ಶ್ರುತಿ ಇರೋದರಿಂದ ಈ ಆಕಾಶದಲ್ಲಿ ನೀಲಿ ಬಣ್ಣ ಇದೆ ಎಂಬತಕ್ಕಂಥದ್ದು ಶ್ರುತಿ ಸಿದ್ಧವಾದ್ದರಿಂದ ಅದು ಭ್ರಮೆ ಅಲ್ಲ. ವಾಯೋರಪಿ ಸಾಕಾರತ್ವ ಸಾಧಯತಿ ವಾಯುವಿಗೂ ಕೂಡ ಆಕಾರ ಇದೆ ಅನ್ನೋದನ್ನು ಹೇಳ್ತಾರೆ. ಯಾಕೆ ಶೀತಸ್ಪರ್ಶಕ್ಕೆ ಆಧಾರವಾಗಿರ್ತಕ್ಕಂಥದ್ದೇ ವಾಯುವಿನ ಆಕಾರ. ಅನ್ಯಥಾ ವಾಯುವಿಗೆ ಆಕಾರ ಇಲ್ಲ ಅಂತಾದರೆ ವಾಯುಸ್ಪರ್ಶಸ್ಯ ನಿರಾಧಾರತ್ವ ಸ್ಯಾದಿತಿ ಭಾವ. ವಾಯುವಿನಲ್ಲಿರ್ತಕ್ಕಂಥ ಸ್ಪರ್ಶಕ್ಕೆ ಯಾವುದು ಆಧಾರ ಅಲ್ಲ. ಯಾಕೆ ಸ್ಪರ್ಶಾಧಾರತ್ವ ಆಕಾರ ವಾಯುವಿನಲ್ಲಿ ಒಪ್ಪಲಿಲ್ಲ ಅಂತಾದರೆ ಆಗ ಸ್ಪರ್ಶಕ್ಕೆ ಆಧಾರವೇ ಇಲ್ಲ ಅಂತ ಆಗ್ತಿತ್ತು. ನಿರಾಧಾರವಾದದ್ದು ಗುಣ ಇದೆಯಾ? ಆಧಾರ ಇಲ್ಲದೇನೆ ಗುಣ ಇರಲಿಕ್ಕೆ ಸಾಧ್ಯವಾ? ಇಲ್ಲ. ಅಂದರೆ ಶೀತಸ್ಪರ್ಶ ಒಂದು ಗುಣ ಅಂತಂದರೆ ಅದಕ್ಕೆ ಒಂದು ಆಶ್ರಯ ಇರಲೇಬೇಕು. ಯಾವುದು ಆಶ್ರಯ? ವಾಯು ಆಶ್ರಯ ಅಂತ ಹೇಳಬೇಕು. ಹಾಗಾದರೆ ವಾಯುವಿನಲ್ಲಿರ್ತಕ್ಕಂಥ ಆಕಾರ ಯಾವುದು? ಶೀತಸ್ಪರ್ಶ ಆಶ್ರಯತ್ವ ಎಂಬತಕ್ಕಂಥದ್ದು ಆಕಾರ. ಶೀತಸ್ಪರ್ಶ ಆಶ್ರಯತ್ವ ರೂಪವಾದ ಆಕಾರವನ್ನು ಒಪ್ಪಲಿಲ್ಲ ವಾಯುವಿನಲ್ಲಿ ಅಂತಾದರೆ ಶೀತಸ್ಪರ್ಶಕ್ಕೆ ಆಶ್ರಯ ಇಲ್ಲ ಅಂತ ಆಗ್ತಿತ್ತು. ಶೀತಸ್ಪರ್ಶಕ್ಕೆ ಆಶ್ರಯ ಇಲ್ಲ ಅಂತಂದರೆ ಗುಣ ಇದೆ, ಆಶ್ರಯ ಇಲ್ಲ. ಹೇಳಿಕ್ಕೆ ಬರುತ್ತಾ? ಆಶ್ರಯ ಇಲ್ಲದೇನೆ ಗುಣ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಗುಣಿ ಇಲ್ಲದೇನೆ ಗುಣ ಇರಲಿಕ್ಕೆ ಸಾಧ್ಯ ಇಲ್ಲ. ದ್ರವ್ಯ ಇಲ್ಲದೇನೆ ಗುಣ ಇರಲಿಕ್ಕೆ ಸಾಧ್ಯ ಇಲ್ಲ. ವಾಯು ಆಕಾರವಾನ್ ಸ್ಪರ್ಶವತ್ವಾತ್ ಜಲವತ್ ಅಂತ ಅನುಮಾನ. ವಾಯು ಆಕಾರವಾನ್ ಯಾಕೆ? ಸ್ಪರ್ಶವತ್ವಾತ್ ಜಲವತ್. ಜಲಕ್ಕೆ ಸ್ಪರ್ಶ ಇದೆಯಲ್ಲೋ? ಜಲದಲ್ಲಿ ಯಾವ ಸ್ಪರ್ಶ ಇದೆ? ಜಲದಲ್ಲಿ ಶೀತಸ್ಪರ್ಶ ಇದೆ. ಆದ್ದರಿಂದ ಅದಕ್ಕೆ ಒಂದು ಆಕಾರ ಇದೆ. ಹಾಗೆ ವಾಯುವಿನಲ್ಲೂ ಕೂಡ ಶೀತಸ್ಪರ್ಶ ಇದೆ. ಅದರಿಂದ ವಾಯು ಏನಾಗಿದೆ? ಆಕಾರವುಳ್ಳದ್ದಾಗಿದೆ. ಇತರೇಷಾಂತು ಭೂತಾನಾಂ ಆಕಾರ ಸರ್ವಸಾಕ್ಷಿಗಃ ಪುಂಪಶೋಸ್ತವ ಯಚ್ಛೃಂಗಂ ನಿರಾಕಾರಂ ತದೇವ ತತ್. ಪಂಚಭೂತಗಳಲ್ಲಿ ಈಗ ಆಕಾಶಕ್ಕೆ ಒಂದು ಆಕಾರ ಹೇಳದಂತೆ ಆಯಿತು. ವ್ಯಾಪ್ತವಾದ ಆಕಾರ, ವಿರಳವಾದ ಆಕಾರ, ನೀಲಿಮಾ ಆಕಾರ, ಇದು ಆಕಾಶಕ್ಕೆ ಹೇಳದಂತೆ ಆಯಿತು. ವಾಯುವಿಗೆ ಆಗಬೇಕಾದರೆ ಸ್ಪರ್ಶ ಆಧಾರತ್ವ ರೂಪವಾದ ಆಕಾರವನ್ನು ಹೇಳದಂತೆ ಆಯಿತು. ಪೃಥ್ವಿ ಅಪು ತೇಜಸ್ಸಿಗಳಿಗೆ ಎಲ್ಲರಿಗೂ ಕೂಡ ಆಕಾರ ಇದೆ ಎಂಬತಕ್ಕಂಥದ್ದು ಸಿದ್ಧವಾಗಿದೆ. ಇತರೇಷಾಂತು ಭೂತಾನಾಂ ಆಕಾರ ಸರ್ವಸಾಕ್ಷಿಗಃ. ಪೃಥ್ವಿ ಅಪು ತೇಜಸ್ಸಿಗಳಿಗೆ ಆಕಾರ ಇದೆ ಎಂಬತಕ್ಕಂಥದ್ದು ಎಲ್ಲರಿಗೂ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ಆದ್ದರಿಂದ ನಿರಾಕಾರವಾದ ವಸ್ತು ಅಂತಂದರೆ ನಿನ್ನ ಕೋಡು, ನಿನ್ನ ತಲೆಯಲ್ಲಿರ್ತಕ್ಕಂಥ ಕೋಡು ಅಂತ ಅಪಹಾಸ್ಯ ಮಾಡ್ತಾರೆ ಮಾಯಾವಾದಿಗಳಿಗೆ. ಪಶೋಹ ತವ ಯಚ್ಛೃಂಗಂ. ಪುರುಷ ಪಶು ನಿನ್ನ ತಲೆಯಲ್ಲಿ ಕೋಡಿದೆಯಲ್ಲ, ನಿನ್ನ ಪಶು ಅಂದರೆ ಕೋಡಿರಬೇಕು. ನಿನ್ನ ಹಸುವಿಗೆ ಕೋಡಿರಬೇಕು. ಹಾಗಾದರೆ
ಪುಂಪಶು, ನೀನು ಪುರುಷರೂಪವಾದ ಪಶು, ನಿನ್ನ ಶೃಂಗ ಇದೆಯಲ್ಲ ಪಶು, ಆದ್ದರಿಂದ ಶೃಂಗ ಇರಬೇಕು, ಅದು ನಿರಾಕಾರ ಅಂತ ಈ ರೀತಿಯಲ್ಲಿ ತಮಾಷೆ ಮಾಡ್ತಾ ಇದ್ದಾರೆ. ನರವಿಷಾಣ ಇಲ್ಲ, ಅದಕ್ಕೆ ಆಕಾರ ಇಲ್ಲ. ಹಾಗಾದ್ರೆ ಏನರ್ಥ? ಯಾವುದಕ್ಕೆ ಆಕಾರ ಇಲ್ಲ ಅಂತ ಹೇಳ್ತೀರೋ ಆ ವಸ್ತುವೇ ಇಲ್ಲ. ಜಗತ್ತಿನಲ್ಲಿ ನಿರಾಕಾರವಾದಂಥ ವಸ್ತು ಇಲ್ಲವೇ ಇಲ್ಲ. ನೀವು ಆತ್ಮನನ್ನು ನಿರಾಕಾರ ಅಂತ ಹೇಳ್ತೀರಾ ಅಂತಂದರೆ ಆತ್ಮನೇ ಇಲ್ಲ ಅಂತ ಆಗ್ಬಿಡುತ್ತೆ. ಅದರಿಂದ ಆತ್ಮನನ್ನು ನಿರಾಕಾರ ಅಂತ ಹೇಳಬಾರದು. ಅಂದರೆ ಜೀವಸ್ವರೂಪಕ್ಕೆ, ಅಂದರೆ ಆತ್ಮನಿಗೆ ಆಕಾರ ಇದೆ ಅಂತ ಒಪ್ಪಬೇಕು. ಅದ್ವೈತಿಗಳೇ ಶಶವಿಷಾಣ. ಇತರೇಶಾಂತು ಭೂತಾನ, ವಾಯು, ಆಕಾಶ, ವಾಯು ಇವುಗಳಿಗಿಂತ ಬೇರೆಯಾಗಿರ್ತಕ್ಕಂತಹ ಪೃಥಿವಿ, ಅಪು, ತೇಜಸ್ಸು ಈ ಎಲ್ಲ ಪದಾರ್ಥಗಳಿಗೆ ಆಕಾರವು ಸರ್ವಸಾಕ್ಷಿಗ, ಎಲ್ಲರ ಅನುಭವದಿಂದ ಸಿದ್ಧವಾಗಿರ್ತಕ್ಕಂಥದ್ದು. ತತ್ ಆದ್ದರಿಂದ ಪುಂಪಶೋಹೋ ಮನುಷ್ಯರೂಪವಾದ ಪಶುವಾದ ತವ ನಿನಗೆ ಯತ್ ಯಾವ ಶೃಂಗಂ ಕೋಡು ಎಂಬತಕ್ಕಂಥದ್ದಿದೆಯೋ ತತ್ ಅದು ಮಾತ್ರ, ತದೇವ ಅದು ಮಾತ್ರ ನಿರಾಕಾರವಾಗಿದೆ. ಅಂದರೆ ನಿನಗೆ ಕೋಡಿಲ್ಲ, ಕೋಡಿದೆ ಅಂತಂದು ಅದು ನಿರಾಕಾರ. ಅಂದರೆ ಅದು ಕೋಡಿದೆ ಅನ್ನೋದು ಅಸತ್, ಅದು ನಿರಾಕಾರ ಅಂತ. ಅಂದರೆ ಅಸತ್ತಿಗೆ ಆಕಾರ ಇಲ್ಲ. ಇತರೇಶಾಂತು ಭೂತಾನಾಂ, ಆಕಾಶ, ವಾಯು ಇವುಗಳನ್ನು ಬಿಟ್ಟು ಉಳಿದ ಭೂತ ಪದಾರ್ಥಗಳಿಗೆ ಆಕಾರವು ಸರ್ವಸಾಕ್ಷಿಗ, ಎಲ್ಲರ ಅನುಭವದಿಂದ ಸಿದ್ಧವಾಗಿರ್ತಕ್ಕಂಥದ್ದು. ತತ್ ಆದ್ದರಿಂದ ಪುಂಪಶೋಹೋ ಮನುಷ್ಯರೂಪ ಪಶುವಾದಂತಹ ತವ ನಿನ್ನ ಯತ್ ಯಾವ ಶೃಂಗಂ ಕೋಡು ಎಂಬತಕ್ಕಂಥದ್ದಿದೆಯೋ ತದೇವ ಅದು ಮಾತ್ರ ನಿರಾಕಾರಂ ಆಕಾರರಹಿತವಾದದ್ದು. ಇತರೇಶಾಂ ಅಂದರೆ ಆಕಾಶ ವಾಯು ವ್ಯತಿರಿಕ್ತಾನ, ಆಕಾಶ ಮತ್ತು ವಾಯು ಇವುಗಳಿಗಿಂತ ಬೇರೆಯಾದದ್ದು ಪೃಥ್ವಿ, ಅಪು, ತೇಜಸ್. ಅದು ಹೇಳ್ತಾರೆ ತೇಜೋ ಅಬನ್ನಾತ್ಮಕ ಭೂತಾನಾಂ, ತೇಜಸ್ಸು, ಅಪು ನೀರು, ಅನ್ನ ಅಂದರೆ ಪೃಥ್ವಿ. ತೇಜೋಬನ್ನಾತ್ಮಕ ಅಂದರೆ ತೇಜಸ್ಸು, ಜಲ, ಪೃಥ್ವಿ ರೂಪವಾಗಿರ್ತಕ್ಕಂಥ ಭೂತಗಳು. ಏವಂ ಅನುಭವ ಸಿದ್ಧ ಆಕಾರ ಅಪಲಾಪೆ, ಜೀವರಿಗೆ ಅನುಭವದಿಂದ ಸಿದ್ಧವಾಗಿರ್ತಕ್ಕಂಥ ಆಕಾರ ಅದನ್ನು ಅಪಲಾಪ ಮಾಡೋದೇನು? ಅಲ್ಲಗಳೆಯೋದು. ಇಲ್ಲ ಅಂತ ಹೇಳಿದ್ರೆ ತವ ಪಶುತ್ವಂ ಸ್ಯಾತ್, ನೀನು ಪಶು ಅಂತ ಆಗಬೇಕಾಗತ್ತೆ. ಯಾವುದು ಪ್ರಮಾಣ ಸಿದ್ಧವಾಗಿದೆಯೋ ಅದನ್ನು ಇಲ್ಲ ಅಂತ ಹೇಳ್ತಕ್ಕಂಥವನೇನಂತ ಕರಿಬೇಕು? ಜ್ಞಾನ ಇಲ್ಲದವನು ಪಶು ಅಂತ ಕರಿಬೇಕು. ಇಂದ ಪಶು ಅಂದರೆ ಏನರ್ಥ? ಜ್ಞಾನ ಇಲ್ಲದವನು ಅಂತ ಅರ್ಥ. ಇಂದ ನೀನು ಪಶು ಅಂತ ಆಗಬೇಕಾಗುತ್ತೆ. ಪಶುತ್ವಂ ಸ್ಯಾದಿತಿ ಧ್ವನಯನ್, ಈ ರೀತಿಯಲ್ಲಿ ಆ ಧ್ವನಿಯ ಮೂಲಕ ಬಾಯಿ ಬಿಟ್ಟು ಹೇಳಲ್ಲ. ನೀನು ಪೃಥ್ವಿಯ ತೇಜಸ್ಸುಗಳಿಗೆ, ವಾಯು ಆಕಾಶಗಳಿಗೆ ಅನುಭವ ಸಿದ್ಧವಾದ ಆಕಾರವನ್ನು ಒಪ್ಪಲಿಲ್ಲ ಅಂತಾದರೆ ನೀನು ಪಶುವಂತೆ ಅಂತ ಅದನ್ನು ಶಬ್ದದಿಂದ ಹೇಳೋದಿಲ್ಲ, ಆ ಅರ್ಥ ಬರುವ ಹಾಗೆ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಸರ್ವಸ್ಯ ಏವಂ ಸಾಕಾರತ್ವೇ ಕಿಂ ತರ್ಹಿ ನಿರಾಕಾರಂ. ಹಾಗಾಗಿ ನೀವು ಹೇಳುವ ರೀತಿಯಲ್ಲಿ ಎಲ್ಲದಕ್ಕೂ ಆಕಾರ ಇದೆ ಅಂತಂದರೆ ನಿರಾಕಾರ ಯಾವುದು ಅಂತ ಪ್ರಶ್ನೆ ಮಾಡಬೇಕು. ಅದಕ್ಕೆ ಅವರೇನು ಹೇಳ್ತಾರೆ? ಪುಂಪಶೋಹೋ ತವ ಶೃಂಗಂ ನಿರಾಕಾರಂ ಅಂತ, ನಿನ್ನ ತಲೆಯಲ್ಲಿರ್ತಕ್ಕಂಥ ಕೊಂಬು ನಿರಾಕಾರ ಅಂತ ಹೇಳ್ತಾರೆ. ಅರ್ಥಾತ್ ನೀನು ಪಶು. ಯಾಕೆ ಪಶು? ನೀನು ಅನುಭವ ಸಿದ್ಧವಾದ್ದನ್ನು ನಿರಾಕರಣೆ ಮಾಡ್ತಾ ಇದ್ದೀಯಾ, ಅದರಿಂದ ಪಶು ಅನ್ನೋದನ್ನು ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ತದಪಿ ತಸ್ಮಿನ್ನೇವ ದರ್ಶಯತಿ, ಇಂತಹ ನಿರಾಕಾರವಾದದ್ದು ನಿನ್ನಲ್ಲೇ ಇದೆ ಅಂತ ತೋರಿಸ್ತಾ ಇದ್ದಾರೆ. ಪುಂಪಶೋ ರೀತಿ ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ಅಂದ್ರೇನರ್ಥ? ಪಶೋಹೋ ಶೃಂಗ ಅವಶ್ಯಂ ಭಾವಾತ್. ಪಶು ಅಂತಾದರೆ ಅದಕ್ಕೇನಿರಬೇಕು? ಕೋಡಿರಬೇಕು. ಹಸು ಅಂತಾದರೆ ಅದಕ್ಕೆ, ಪಶು ಅಂದರೆ ಹಸು ಅಂತಲೇ ಅರ್ಥ, ಮಾಡು, ಅದಕ್ಕೆ ಕೋಡಿರಬೇಕು. ನರಪಶೋಹ ತವ, ಮನುಷ್ಯ ರೂಪದಲ್ಲಿರ್ತಕ್ಕಂಥ ಪಶುವಿಗೆ ತವ ಯತ್ ಶೃಂಗಂ ನಿನ್ನ ಕೋಡಿದೆಯಲ್ಲ, ತಸ್ಯ ಚ ಆಕಾರ ಅದರ್ಶನಾತ್, ಅದಕ್ಕೆ ಆಕಾರ ಎಂಬತಕ್ಕಂಥದ್ದು ಕಾಣ್ತಾ ಇಲ್ಲ. ತದೇವ ನಿರಾಕಾರಂ, ಅಂದರೆ ನಿನಗಿರತಕ್ಕಂತಹ ಕೋಡಿದೆಯಲ್ಲ ಇದೇ ನಿರಾಕಾರ. ಪರಮಾಣು ಆರಭ್ಯ
ಪಂಚಮಹಾಭೂತಪರ್ಯಂತಸ್ಯ ಸರ್ವಸ್ಯ ಚ ಜಡಪ್ರಪಂಚಸ್ಯ ಸರ್ವೇಷಾಂ ಚೇತನಾನಾಂಚ ಉಕ್ತವಿಧಯ ಸಾಕಾರತ್ವಾತ್ ಸಹಸ್ರಶೀರ್ಷಾದಿ ಆಕಾರವತಿ ಭಗವತಿ ನಿರಾಕಾರತ್ವಸ್ಯ ಚ ಸುತರಾಂ ಅಯೋಗಾತ್ ಸಾರ್ವಜನೀನಂ ಇದಂ ಪ್ರಮೇಯಂ ಅನಂಗೀಕುರ್ವತಃ ನೃಪಶೋಃ ತವ ಶೃಂಗಂ ವಾ ಶತಶೃಂಗಂ ವಾ ನಿರಾಕಾರಂ ಸ್ಯಾತ್ ಶಶಶೃಂಗಂ ವಾ ನಿರಾಕಾರಂ ಸ್ಯಾತ್ ಅಂತ. ಪರಮಾಣುವಿಂದ ಪ್ರಾರಂಭ ಮಾಡಿ ಪಂಚಮಹಾಭೂತ ಪೃಥ್ವಿ ಅಪ ತೇಜೋ ವಾಯು ಆಕಾಶ ಇವುಗಳ ತನಕ ಇರತಕ್ಕಂತಹ ಎಲ್ಲ ಜಡ ಪ್ರಪಂಚಕ್ಕೂ ಅಷ್ಟೇ ಅಲ್ಲ, ಸರ್ವೇಷಾಂ ಚೇತನಾನಾಂಚ ಎಲ್ಲ ಜೀವರಿಗೂ ಕೂಡ ಉಕ್ತವಿಧೆಯ ಸಾಕಾರತ್ವಾತ್, ಹಿಂದೆ ಹೇಳಿದ ರೀತಿಯಲ್ಲಿ ಆಕಾರ ಇದೆ. ಜೀವರಿಗೆ ಯಾವುದು ಆಕಾರ? ಜ್ಞಾನಾನಂದಾಕಾರ. ಎಲ್ಲ ಜೀವರಿಗೆ ಜ್ಞಾನಾನಂದಾಕಾರ. ಜಡವಾದಂತಹ ವಾಯು ಆಕಾಶಗಳಿಗೆ ಒಂದು ವ್ಯಾಪ್ತವಾದ ವಿರಳವಾದ ಆಕಾರ ಆಕಾಶಕ್ಕೆ, ಶೀತಸ್ಪರ್ಶ ಆಶ್ರಯತ್ವ ರೂಪವಾಗಿರ್ತಕ್ಕಂಥ ಆಕಾರ ವಾಯುವಿಗೆ, ಪೃಥ್ವಿ ಅಪ ತೇಜಸ್ಸುಗಳಿಗಂತೂ ಎಲ್ಲರಿಗೂ ಆಕಾರ ಸಿದ್ಧವಾಗಿದೆ. ಹೀಗೆ ಜಡಕ್ಕೂ ಚೇತನಕ್ಕೂ ಹಿಂದೆ ಹೇಳಿದ ರೀತಿಯಲ್ಲಿ ಆಕಾರ ಇದೆ ಅಂತಾಯಿತು. ಪರಮಾತ್ಮನಿಗೆ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಃ ಎಂಬುದಾಗಿ ಪರಮಾತ್ಮನಿಗೂ ಕೂಡ ಸಾವಿರಾರು ಕಣ್ಣು, ಸಾವಿರಾರು ಕೈ, ಸಾವಿರಾರು ಕಾಲು ಎಂಬುದಾಗಿ ಆಕಾರವನ್ನು ಹೇಳ್ತಾ ಇದ್ದಾರೆ. ಸಹಸ್ರ ಶೀರ್ಷಾದಿ ಆಕಾರವತಿ ಭಗವತಿ, ಅನೇಕ ಕಣ್ಣು, ಕಿವಿ, ಕೈ, ಕಾಲುಗಳುಳ್ಳಂತಹ ಭಗವಂತನಲ್ಲಿ ನಿರಾಕಾರತ್ವಸ್ಯ ಚ ಸುತರಾಮಯೋಗಾತ್, ವೇದದಿಂದ ಸಿದ್ಧವಾಗಿರೋದ್ರಿಂದ ಪರಮಾತ್ಮನಲ್ಲಿ ನಿರಾಕಾರತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಸಾರ್ವಜನೀನಮಿದಂ ಜನೀನಮಿದಂ ಪ್ರಮೇಯಂ ಅನಂಗೀಕುರ್ವತಃ, ಎಲ್ಲ ವಸ್ತುಗಳಿಗೂ ಆಕಾರ ಇದೆ ಎಂಬತಕ್ಕಂಥದ್ದು ಎಲ್ಲರ ಅನುಭವಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಇದನ್ನು ಒಪ್ಪೋದಿಲ್ಲ. ಅಂಥವು ನೀನೇನಾದಿ ನೃಪಶೋಹೋ, ನೀನು ಮನುಷ್ಯ ಪಶು ಅದಿ. ಆದ್ದರಿಂದ ತವ ಶೃಂಗಂ, ನಿನ್ನ ಶೃಂಗ ಇದೆಯಲ್ಲ ಅದು ನಿರಾಕಾರ, ಅಥವಾ ಶಶಶೃಂಗಂವ ಮೊಲದ ಕೊಂಬಿದೆಯಲ್ಲ ಅದು ನಿರಾಕಾರ ಅಂತ ಹೇಳಬೇಕು. ಭಾವಾತ್ಮಕ ಜಗತ್ತಿತು ನ ಕಿಂಚಿನ್ ನಿರಾಕಾರಮಿತಿ ಭಾವ ಅಂತ. ಜಗತ್ತಿನಲ್ಲಿ ಎರಡು ರೀತಿಯಾದ ಪದಾರ್ಥ ಇದೆ, ಒಂದು ಭಾವ ಪದಾರ್ಥ, ಇನ್ನೊಂದು ಅಭಾವ ಪದಾರ್ಥ. ಹೀಗೆ ಭಾವಾಭಾವ ಪದಾರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು ಜಗತ್ತು. ಈ ಜಗತ್ತಿನಲ್ಲಿ ನಿರಾಕಾರವಾದದ್ದು ಯಾವುದೂ ಇಲ್ಲ, ಎಲ್ಲದಕ್ಕೂ ಆಕಾರ ಎಂಬತಕ್ಕಂಥದ್ದು ಇದ್ದೇ ಇದೆ. ಭಾವಕ್ಕೂ ಆಕಾರ ಇದೆ, ಅಭಾವಕ್ಕೂ ಆಕಾರ ಇದೆ ಅಂತ. ಸತ್ತಾದ ಪದಾರ್ಥಗಳಿಗೆ ಆಕಾರ ಇದ್ದೇ ಇದೆ. ಆಕಾರ ಇದ್ದರೆ ಅಭಾವನೂ ಆಗ್ಬೋದು ಅಂತ. ಇರೋದೇ ಎರಡು, ಭಾವ ಅಭಾವ ಅಂತ. ಆ ಎಲ್ಲ ಪದಾರ್ಥಗಳು ಆಕಾರ ಇದೆ. ಆಕಾರ ಇಲ್ಲ ಅಂದರೆ ನಿನ್ನ ತಲೆ ಕೊಂಬು ಅಷ್ಟೇ ಅಂತ. ಯೇ ಜೀವಾನ್ನೈದಿಕಂ ಮನ್ಯಾಃ ಜ್ಯೋತಿರೂಪಾನ್ ವದಂತಿ ತೇ ಕಿನ್ನೋರಿ ಚಕ್ರುರೇತೇಷಾಂ ಸೂಕ್ಷ್ಮದೀಪಸಮಾಕೃತಿಂ. ಜೀವರು ಜ್ಯೋತಿಸ್ವರೂಪ ಅಂತ ನಾವು ಹೇಳೋದಲ್ಲ, ವೈದಿಕಮ್ಮನ್ಯಾಹ ಉರರೀಕುರುವಂತೆ. ಯಾರು ತಮ್ಮನ್ನು ವೈದಿಕರು ಎಂಬುದಾಗಿ ಹೇಳ್ಕೊಳ್ತಾರೋ ಅಂಥವರು ಕೂಡ ಜೀವನನ್ನು ಏನಂತ ಕರೀತಾರೆ? ಜ್ಯೋತಿಸ್ವರೂಪ ಅಂತ ಹೇಳ್ತಾರೆ. ಯಾರು ವೈದಿಕಮ್ಮನ್ಯರು ಯಾರು? ಅದ್ವೈತಿಗಳು. ಅದ್ವೈತಿಗಳು ತಮ್ಮನ್ನು ವೈದಿಕರು ಅಂತ ಹೇಳ್ಕೊಳ್ತಾರೆ. ವೈದಿಕರು ಅಂದರೆ ಏನರ್ಥ? ಶ್ರಾದ್ದಕೂಟಕ್ಕೆ ಹೋಗೋರು ಅಂತ ಅರ್ಥ ಅಲ್ಲ. ವೈದಿಕ ಬ್ರಾಹ್ಮಣ ಅಂದರೆ ಶ್ರಾದ್ದಕೂಟಕ್ಕೆ ಹೋಗೋವನು. ವೈದಿಕ ಅಂದರೆ ಶ್ರಾದ್ದ ತಾನೆ. ನಮ್ಮಲ್ಲಿ ವೈದಿಕ ಇದೆ ಅಂದರೆ ಏನರ್ಥ? ವೈದಿಕ ಬ್ರಾಹ್ಮಣ ಅಂದರೆ ಶ್ರಾದ್ದಕೂಟಕ್ಕೆ ಹೋಗೋ ಬ್ರಾಹ್ಮಣ ಅಂತ ಅರ್ಥ ಅಲ್ಲ. ವೇದವನ್ನು ಪ್ರಮಾಣ ಅಂತ ಒಪ್ಪಿದವರು. ಅದ್ವೈತಿಗಳು ತಮ್ಮನ್ನೇನು ಹೇಳ್ಕೊಳ್ತಾರೆ? ವೇದವನ್ನು ಪ್ರಮಾಣ ಅಂತ ಒಪ್ಪಿದವರು ಅಂತ ಹೇಳ್ಕೊಳ್ತಾರೆ. ಆದರೆ ಅವರ ಮತ ಪ್ರಕಾರ ವೇದವು ಪ್ರಮಾಣ ಅಲ್ಲ. ಪ್ರಮಾಣ ಅಲ್ಲ ಅಂದರೆ ಸತ್ಯ ಅಲ್ಲ. ಯಾಕೆ ಸತ್ಯ ಅಲ್ಲ? ಬ್ರಹ್ಮ ಒಂದೇ ಸತ್ಯ. ಅದರಿಂದ ಅವರೇನಾಯಿತು? ವೈದಿಕಮ್ಮನ್ಯಾಹ, ತಮ್ಮನ್ನು ವೇದವನ್ನು ಪ್ರಮಾಣ ಅಂತ ಒಪ್ಪಿದವರು ಅಂತ ಹೇಳ್ಕೊಳ್ತಾರೆ. ಅಂಥವರ ಮತ ಪ್ರಕಾರವೂ ಕೂಡ ಆತ್ಮನನ್ನು ಅವರೇನು ಹೇಳ್ತಾರೆ? ಜ್ಯೋತಿರೂಪ ಅಂತ ಹೇಳ್ತಾರೆ. ಆತ್ಮನನ್ನು ಕೂಡ ಜ್ಯೋತಿರೂಪ ಎಂಬುದಾಗಿ ಅವರು ಹೇಳ್ತಾರೆ. ನಾವು ಮಾತ್ರ ಆತ್ಮನನ್ನು ಜ್ಯೋತಿರೂಪ ಅಂತ ಹೇಳೋದಲ್ಲ, ಅವರು ಕೂಡ ಜ್ಯೋತಿರೂಪ ಎಂಬುದಾಗಿ, ನಿರಾಕಾರ ಅಂತ ಹೇಳ್ತಕ್ಕಂಥವರು ಕೂಡ ಜ್ಯೋತಿರೂಪ ಎಂಬುದಾಗಿ ಒಪ್ಪಿದ್ದಾರೆ. ಹಾಗಾದರೆ ಈ ಜೀವ ಇದ್ದಾನಲ್ಲ, ಇವನಿಗೆ
ದೀಪದಂತಹ ಸಣ್ಣ ಆಕಾರ ಇದೆ ಅಂತ ಒಪ್ಪದಂತೆ ಆಯಿತು. ಜ್ಯೋತಿ ರೂಪವನ್ನು ಒಪ್ಪಿದ್ದಾರೆ ಅಂತಂದರೆ ಜ್ಯೋತಿ ಅಂದರೆ ಯಾವುದು? ದೀಪ. ಹಾಗಾದರೆ ದೀಪದಂತಹ, ದೀಪ ಅಂದರೆ ಜ್ಯೋತಿ ತಾನೆ, ಆ ದೀಪಕ್ಕೊಂದು ಆಕಾರ ಇದೆಯೋ ಇಲ್ಲೋ? ಹಾಗಾದರೆ ಆತ್ಮನಿಗೂ ಕೂಡ ನಿರಾಕಾರತ್ವವನ್ನು ಒಪ್ಪಿದವರು ಕೂಡ ಜ್ಯೋತಿ ರೂಪವಾದ ಆಕಾರವನ್ನು ಒಪ್ಪಿದ್ದಾರೆ ಅಂತ ಆಯಿತು. ಆದ್ದರಿಂದ ನಿರಾಕಾರವಾದಿಗಳು ಇಲ್ಲವೇ ಇಲ್ಲ. ಅವ್ರು ಹೇಳ್ತಾರೆ ನಿರಾಕಾರವಾದಿಗಳು ಅಂತ, ಆದರೆ ವಿಚಾರ ಮಾಡಿದ್ರೆ ಜೀವನನ್ನು ಜ್ಯೋತಿ ರೂಪ ಅಂತ ಹೇಳೋದ್ರಿಂದ, ಜ್ಯೋತಿಗೆ ದೀಪದ ಆಕಾರ ಇರೋದರಿಂದ ಜೀವನಿಗೂ ದೀಪದ ಆಕಾರವನ್ನು ಒಪ್ಪದಂತೆ ಆಯಿತು. ಜೀವ ನಿರಾಕಾರ ಆಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ಹಾಂ, ಯಾಕೆ? ಅದೇ ಹೇಳಿದ್ದು, ನಿರಾಕಾರ ಅನ್ನೋದನ್ನು ನಿರಾಕಾರ ಅಂತ ಹೇಳೋದ್ರಿಂದ ನೀವು ಜ್ಯೋತಿರೂಪ ಆಕಾರನ ಒಪ್ಪಿದ್ದೀರಾ. ಜ್ಯೋತಿರೂಪ ಆಕಾರ ಒಪ್ಪಿರೋದು ನಿರಾಕಾರ ಅಲ್ವೇ ಅಲ್ಲ. ವಿರೋಧ ಇದ್ದೇ ಇದೆ. ಅಲ್ಲ, ನಿರಾಕಾರತ್ವ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಮಾತ್ರ ಸಾಕಾರತ್ವ ಒಪ್ಪಿದ್ದಲ್ಲ, ನೀವು ಕೂಡ ಸಾಕಾರತ್ವನ ಒಪ್ಪಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅವರು ಒಪ್ಪಿದ್ದಾರೆ. ವೈದಿಕಮ್ಮನ್ಯಾಹ, ತಮ್ಮನ್ನು ವೈದಿಕರು ಎಂಬುದಾಗಿ ಹೇಳ್ಕೊಳ್ತಕ್ಕಂತಹ ಯಾವ ಮಾಯಾವಾದಿಗಳು ಜೀವರನ್ನು ಜ್ಯೋತಿರೂಪಾನ್, ಜ್ಯೋತಿಸ್ವರೂಪರು ಎಂಬುದಾಗಿ ವದಂತಿ ಹೇಳ್ತಾ ಇದ್ದಾರೋ, ತೇ ಅವರು ಏತೇಷಾಂ, ಈ ಜೀವರಿಗೆ ಸೂಕ್ಷ್ಮದೀವ ದೀಪ ಸಮಾಕೃತಿಂ, ಅಣುವಾಗಿರ್ತಕ್ಕಂತಹ ಪ್ರಮಾಣವುಳ್ಳಂತಹ ದೀಪಕ್ಕೆ ಸಮಾನವಾಗಿರ್ತಕ್ಕಂಥ ಆಕಾರವನ್ನು ನಾವು ಉರೀಚಕ್ರುಹು ಕಿಂ, ಒಪ್ಪುವುದಿಲ್ವೇನು? ಒಪ್ಪಿಯೇ ಒಪ್ತಾರೆ. ವೈದಿಕಮ್ಮನ್ಯಾಹ, ತಾವು ವೈದಿಕರು ಎಂಬುದಾಗಿ ಹೇಳಿಕೊಳ್ಳುವಂತಹ ಯಾವ ಮಾಯಾವಾದಿಗಳು ಜೀವರನ್ನು ಜ್ಯೋತಿರೂಪಾನ್, ಜ್ಯೋತಿಸ್ವರೂಪರು ಎಂಬುದಾಗಿ ವದಂತಿ ಹೇಳ್ತಾರೋ, ತೇ ಅವರು ಏತೇಷಾಂ, ಈ ಜೀವರಿಗೆ ಸೂಕ್ಷ್ಮದೀಪ ಸಮಾಕೃತಿಂ, ಅಣುಪ್ರಮಾಣದ ದೀಪಕ್ಕೆ ಸಮಾನವಾದ ಆಕಾರವನ್ನು ನ ಉರರೀಚಕ್ರುಹು ಕಿಂ, ಒಪ್ಪುವುದಿಲ್ಲವೇನು? ಒಪ್ಪಿಯೇ ಒಪ್ತಾರೆ. ನ ಕೇವಲಂ ಜೀವಾನಾಂ ಜ್ಯೋತಿರ್ಮಯತ್ವಂ ಮಯೈವ ಉಚ್ಯತೆ ಕಿಂತು ನಿರಾಕಾರತ್ವಂ ವದನ್ ಪರೋಪಿ ಅಂಗೀಕುರುತೆ. ಜೀವರಿಗೆ ಜ್ಯೋತಿರ್ಮಯತ್ವವನ್ನು ನಾವು ಮಾತ್ರ, ಕೇವಲಂ ಮಯೈವ ನ ಉಚ್ಯತೆ, ನಾವು ಮಾತ್ರ ಹೇಳೋದಲ್ಲ. ಮತ್ತು ಕಿಂತು ನಿರಾಕಾರತ್ವಂ ವದನ್, ಆತ್ಮನಿಗೆ ಆಕಾರ ಇಲ್ಲ ಎಂಬುದಾಗಿ ಯಾರು ಹೇಳ್ತಾರೋ ಪರೋಪಿ, ಮಾಯಾವಾದಿಗಳು ಕೂಡ ಅಂಗೀಕೃತೆ, ಜ್ಯೋತಿ ಆಕಾರವನ್ನು ಒಪ್ತಾರೆ. ಅತಃ ತೇಷಾಂ ಸಾಕಾರತ್ವಮಪಿ, ಅವರು ಹೇಳ್ತಕ್ಕಂತಹ ಆಕಾರ ಇದೆ ಎಂಬತಕ್ಕಂತಹ ಯಾವ ಅಂಶ ಇದೆಯಲ್ಲ ಅದು ಕೂಡ ಯೌಕ್ತಂ ಏವ ಇತ್ಯಾಹ, ಯುಕ್ತಿಸಿದ್ಧವಾದದ್ದೇ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತಂದರೆ ಸೂಕ್ಷ್ಮದೀಪ ಸಮಾಕೃತಿಂ ಎಂಬುದಾಗಿ ಅದನ್ನು ಹೇಳ್ತಾರೆ. ಯ ಇತಿ ಯೇ ವೈದಿಕಮ್ಮನ್ಯಾಹ ಜೀವಾನ್ ಜ್ಯೋತಿರೂಪಾನ್ ವದಂತಿ ತೇ ಮಾಯಿನಃ, ಯಾರು ತಾವು ವೈದಿಕರು ಎಂಬುದಾಗಿ ತಿಳಿದವರು ಜೀವರನ್ನು ಜ್ಯೋತಿರೂಪವುಳ್ಳವನು ಎಂಬುದಾಗಿ ಹೇಳ್ತಾರೋ ಅಂತಹ ಮಾಯಾವಾದಿಗಳು ಏತೇಷಾಂ, ಜೀವರಿಗೆ ಸೂಕ್ಷ್ಮದೀಪ ಸಮಾಕೃತಿಂ ಕಿಂನ ಉರಿರಿ ಚಕ್ರುಹು, ಅವರೇನು ಒಪ್ಪಿಲ್ವೇನು? ಒಪ್ಪೇ ಇದ್ದಾರೆ. ವಯಂತು ಜ್ಯೋತಿಷಸ್ತಸ್ಯ ಜ್ಯೋತಿರೂಪಮುಖಂ ಕರೌ ಚರಣಾವುದರಾದೀಂಶ್ಚ ವದಾಮೋತ್ರ ಕಿಮದ್ಭುತಂ. ಹೇಳ್ತಾರೆ, ನಾವು ಜೀವನಿಗೆ ಜ್ಯೋತಿರೂಪವಾದ ಕರಚರಣಾದಿಗಳನ್ನೇ ಹೇಳ್ತೇವೆ, ಮುಖವನ್ನೇ ಹೇಳ್ತೇವೆ. ಅವರು ಆತ್ಮನಿಗೆ ಜ್ಯೋತಿರೂಪತ್ವವನ್ನು ಒಪ್ಪಿದ್ರು, ನಾವು ಕೂಡ ಜೀವನಿಗೆ ಜ್ಯೋತಿರೂಪವಾದಂತಹ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲ ಇದೆ ಅಂತ ಹೇಳ್ತೇವೆ. ಅವರು ಜ್ಯೋತಿರೂಪ ಅಂತ ಅಷ್ಟೇ ಹೇಳಿದ್ರು, ನಾವು ಜ್ಯೋತಿರೂಪವಾದ ಅವಯವ ಇದೆ ಅಂತ ಹೇಳ್ತೇವೆ. ಹಾಗಾದರೆ ಜ್ಯೋತಿರೂಪತ್ವ ಇಬ್ಬರಲ್ಲೂ ಸಮಾನ. ಜ್ಯೋತಿರೂಪತ್ವವನ್ನು ಒಪ್ಪಿದ ಮೇಲೆ ಜ್ಯೋತಿರೂಪವಾಗಿರ್ತಕ್ಕಂತಹ ಅವಯವಗಳನ್ನು ಯಾಕೆ ಒಪ್ಪಬಾರ್ದು? ನಾವು ಜೀವನಿಗೆ ಜ್ಯೋತಿರೂಪತ್ವವನ್ನು ಒಪ್ತೇವೆ, ಜ್ಯೋತಿರೂಪನಾದ ಜೀವನಿಗೆ ಜ್ಯೋತಿರೂಪವಾದ ಅವಯವಗಳನ್ನು ನಾವು ಒಪ್ತೇವೆ. ಅದರಿಂದ ನಾವು ಒಪ್ಪಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆ? ಅವರೇನೇ ಆತ್ಮನಿಗೆ ಜ್ಯೋತಿರೂಪತ್ವವನ್ನು ಒಪ್ಪಿದ್ದಾರೆ. ವಯಂತು ದ್ವೈತ ಮತದವರಾದರೂ ಜ್ಯೋತಿಷಃ, ಜ್ಯೋತಿರೂಪನಾದ
ತಸ್ಯ ಆ ಜೀವನಿಗೆ ಜ್ಯೋತಿರೂಪ ಮುಖಂ ಜ್ಯೋತಿರ್ಮಯವಾಗಿರ್ತಕ್ಕಂಥ ಜ್ಯೋತಿಸ್ವರೂಪವಾಗಿರ್ತಕ್ಕಂತಹ ಮುಖವನ್ನು, ಕರವು ಜ್ಯೋತಿರ್ಮಯವಾಗಿರ್ತಕ್ಕಂತಹ ಕೈಗಳನ್ನು, ಚರಣವು ಜ್ಯೋತಿರ್ಮಯವಾಗಿರ್ತಕ್ಕಂತಹ ಪಾದಗಳನ್ನು, ಉದರಾದೀನ್ಶ್ಚ ಜ್ಯೋತಿರ್ಮಯವಾಗಿರ್ತಕ್ಕಂತಹ ಹೊಟ್ಟೆ ಮೊದಲಾಗಿರ್ತಕ್ಕಂಥ ಅವಯಗಳನ್ನು ವದಾಮಹ ಹೇಳ್ತಾ ಇದ್ದೇವೆ. ಕಿಮದ್ಭುತಂ, ಇದರಲ್ಲಿ ಏನು ಆಶ್ಚರ್ಯ? ನೀವು ಆತ್ಮನಿಗೆ ಜ್ಯೋತಿರೂಪ ಹೇಳಿದ್ರಿ, ನಾವು ಜ್ಯೋತಿರೂಪವಾದ ಕೈ ಕಾಲು ಮುಖ ಎಲ್ಲವನ್ನು ಹೇಳ್ತಾ ಇದ್ದೇವೆ. ಇದರಲ್ಲಿ ಆಶ್ಚರ್ಯ ಏನಿಲ್ಲವೇ ಇಲ್ಲ. ವಯಂತು ನಾವಾದರೂ ಜ್ಯೋತಿಷಃ ಜ್ಯೋತಿರೂಪನಾದ ತಸ್ಯ ಆ ಜೀವನಿಗೆ ಜ್ಯೋತಿರೂಪ ಮುಖಂ ಜ್ಯೋತಿರ್ಮಯವಾಗಿರ್ತಕ್ಕಂಥ ಮುಖವನ್ನು, ಕರೌ ಜ್ಯೋತಿರ್ಮಯವಾಗಿರ್ತಕ್ಕಂತಹ ಕೈಗಳನ್ನು, ಚರಣವು ಜ್ಯೋತಿರ್ಮಯವಾಗಿರ್ತಕ್ಕಂತಹ ಪಾದಗಳನ್ನು, ಉದರಾದೀನ್ಶ್ಚ ಜ್ಯೋತಿರ್ಮಯವಾಗಿರ್ತಕ್ಕಂಥ ಹೊಟ್ಟೆ ಮೊದಲಾದಂಥ ಅವಯವಗಳನ್ನು ವದಾಮಹ ಹೇಳ್ತಾ ಇದ್ದೇವೆ. ಕಿಮದ್ಭುತಂ, ಇದರಲ್ಲಿ ಆಶ್ಚರ್ಯ ಏನು? ವಯಂತು ಜ್ಯೋತಿಷಃ ಅಂತಂದರೆ ಜ್ಯೋತಿರೂಪಸ್ಯ ಅಂತರ್ಥ. ಜ್ಯೋತಿಷ ಅಂದರೆ ಜ್ಯೋತಿರ್ಮಯನಾದ ಜ್ಯೋತಿಪ್ರಕಾಶ ರೂಪನಾದ ಜೀವ ಅಂತರ್ಥ. ತಸ್ಯ ಜೀವಸ್ಯ ಜ್ಯೋತಿರೂಪಂ ಇತ್ಯೇತತ್ ಕರಾದಾವಪಿ ಗ್ರಾಹ್ಯಂ. ಜ್ಯೋತಿರೂಪತ್ವ ಎಲ್ಲಿ ಹೇಳ್ತೇವೆ? ಕೈ ಕಾಲು ಎಲ್ಲ ಅವಯವಗಳಿಗೂ ಜ್ಯೋತಿರೂಪತ್ವವನ್ನು ಹೇಳ್ತೇವೆ. ಅತ್ರ ಏತಾದೃಶ ಆಕಾರೆ, ಇಂತಹ ಆಕಾರವನ್ನು ಹೇಳ್ತೇವೆ ಅಂತಂದರೆ ಕಿಮದ್ಭುತಂ, ಅದರಲ್ಲಿ ಆಶ್ಚರ್ಯ ಏನು? ತ್ವಂತು ಬ್ರೂಷೇ ಜಡಾಕಾರಂ ವಯಂ ತ್ವಜಡತಾಶ್ರಯೇ ಜಡಾದ್ವಿಲಕ್ಷಣಾಕಾರಂ ಬ್ರೂಮೋ ಯುಕ್ತಿ ಕಿಮತ್ರ ನ. ಮಾಯಾವಾದಿಗಳು ಜೀವನಿಗೆ ಅವನು ಜ್ಯೋತಿ ಆಕಾರವುಳ್ಳವನಾಗಿದ್ದಾನೆ. ಆ ಜ್ಯೋತಿ ಆಕಾರ ಜಡವಾದ ಜ್ಯೋತಿ ಆಕಾರ ಜೀವನಿಗಿದೆ ಅಂತ ಅವರು ಹೇಳ್ತಾರೆ. ಜೀವ ಜ್ಯೋತಿ ಆಕಾರ, ಆ ಜ್ಯೋತಿ ಎಂಬತಕ್ಕಂಥದ್ದೇನು? ಜಡ. ಹಾಗಾದರೆ ಜಡವಾದಂತಹ ಜ್ಯೋತಿ ಆಕಾರ ಜೀವನಿಗಿದೆ ಎಂಬುದಾಗಿ ಮಾಯಾವಾದಿಗಳು ಹೇಳ್ತಾರೆ. ಚೇತನನಾದಂತಹ ಜೀವನಿಗೆ ಜಡಾಕಾರಂ ತ್ವಂಬೃಷೆ, ನೀನು ಜಡವಾದಂತಹ ದೀಪವನ್ನು ಹೋಲತಕ್ಕಂಥ ಆಕಾರ ನೀನು ಒಪ್ಪಿದೀಯ. ಆದರೆ ಚೇತನನಾದಂತಹ ಈ ಜೀವನಿಗೆ ನಾವೇನು ಹೇಳ್ತೇವೆ? ಅಜಡತಾಶ್ರಯೇ, ಜಡತ್ವ ಇಲ್ಲದೇ ಇರತಕ್ಕಂತಹ ಚೇತನನಾಗಿರ್ತಕ್ಕಂತಹ ಜೀವನಲ್ಲಿ ನಾವು ಜಡಾದ್ ವಿಲಕ್ಷಣಾಕಾರಂ ಬ್ರೂಮಃ, ಜಡಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂತಹ ತೇಜೋಮಯವಾದ ಚೈತನ್ಯಾತ್ಮಕವಾಗಿರ್ತಕ್ಕಂತಹ ಆಕಾರವನ್ನು, ಜಡವಲ್ಲದ ಆಕಾರವನ್ನು ನಾವು ಒಪ್ಪಿದ್ದೇವೆ. ಅದರಿಂದ ಜೀವನು ಚೇತನನಾಗಿರೋದರಿಂದ ಜೀವನಲ್ಲಿ ಯಾವ ಆಕಾರ ಇರಬೇಕು? ಚೇತನಾದವಾದ ಆಕಾರವೇ ಇರಬೇಕು. ಚೇತನವಾದ ಜ್ಯೋತಿರಾಕಾರ ಇರಬೇಕು. ದೀಪ ಜಡ ಆದ್ದರಿಂದ ಜಡವಾದ ದೀಪದಲ್ಲಿ ಜಡವಾದ ಆಕಾರ ಇದೆ. ಜೀವ ಏನಾಗಿದ್ದಾನೆ? ಚೇತನನಾಗಿದ್ದಾನೆ. ಹಾಗಾದರೆ ಚೇತನನಾಗಿರ್ತಕ್ಕಂಥ ಜೀವನಲ್ಲಿ ಯಾವ ಆಕಾರ ಇರಬೇಕು? ಚೇತನಾಕಾರವೇ ಇರಬೇಕು. ಅಂದರೆ ನಾವು ಚೇತನವಾದ ಜ್ಯೋತಿರಾಕಾರವನ್ನು ಒಪ್ಪಿದ್ದೇವೆ, ನೀವು ಜಡವಾದಂತಹ ಜ್ಯೋತಿರಾಕಾರವನ್ನು ಒಪ್ಪಿದ್ದೀರಾ. ಅಂದರೆ ಜ್ಯೋತಿರಾಕಾರ ಒಪ್ಪಿದ್ದು ಸರಿ, ಆದರೆ ಯುಕ್ತಿಯನ್ನು ವಿಚಾರ ಮಾಡಿದಾಗ ನಾವು ಹೇಳ್ತಕ್ಕಂತಹ ಜೀವನಿಗೆ ಚೇತನ ಜ್ಯೋತಿ ಆಕಾರ ಇದೆಯಲ್ಲ, ಇದನ್ನೇ ಒಪ್ಪಬೇಕಾಗುತ್ತೆ. ಯಾಕೆ? ಜೀವ ಚೇತನ. ಹಾಗಾದರೆ ಜೀವನು ಚೇತನನಾದ್ದರಿಂದ ಜೀವನಲ್ಲಿರ್ತಕ್ಕಂಥ ಆಕಾರ ಚೇತನವಾದ ಜ್ಯೋತಿರಾಕಾರ ಆಗಬೇಕು. ದೀಪದಲ್ಲಿ ಜಡ ಇದೆ, ದೀಪವು ಜಡ ಆಗಿದೆ. ಆದ್ದರಿಂದ ಜಡವಾದ ದೀಪದಲ್ಲಿರ್ತಕ್ಕಂಥ ಆಕಾರ ಯಾವುದು? ಜ್ಯೋತಿರಾಕಾರವೇ, ಅದು ಜಡವಾದ ಜ್ಯೋತಿರಾಕಾರ. ಆ ದೀಪದಲ್ಲಿರ್ತಕ್ಕಂಥ ಜಡವಾದ ಜ್ಯೋತಿರಾಕಾರವನ್ನು ಅವರು ಚೇತನಲ್ಲಿ ಒಪ್ತಾರೆ. ಆದರೆ ಜಡವಾದ ದೀಪದಲ್ಲಿರ್ತಕ್ಕಂಥ ಜ್ಯೋತಿರಾಕಾರ ಚೇತನನಾದನಲ್ಲಿ ಜಡವಾದ ದೀಪದ ಆಕಾರ ಬರಲಿಕ್ಕೆ ಹೇಗೆ ಸಾಧ್ಯ? ಅದು ಯುಕ್ತಿಯುಕ್ತವಾದದ್ದಲ್ಲ. ಹಾಗಾದರೆ ಯುಕ್ತಿಯುಕ್ತವಾದದ್ದು ಯಾವುದು? ಚೇತನನಾದಂತಹ ಜೀವನಲ್ಲಿ ಇರತಕ್ಕಂತಹ ಜ್ಯೋತಿರೂಪ ಅದು ಚೇತನಮಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದು ಯೋಗ್ಯವಾಗುತ್ತೆ. ಅಂದರೆ ಜ್ಯೋತಿರೂಪ ಅಂತ ಇಬ್ಬರು ಹೇಳೋದು ಸರಿ. ನೀವು ಜಡವಾದ ಜ್ಯೋತಿರೂಪ ಅಂತ ಹೇಳ್ತೀರಾ, ದೀಪದಲ್ಲಿರುವ ಜಡವಾದ ಜ್ಯೋತಿರೂಪ ಆತ್ಮನಲ್ಲಿದೆ ಅಂತ ಹೇಳ್ತೀರಾ, ಅದು ಒಪ್ಲಿಕ್ಕೆ ಬರಲ್ಲ. ಯಾಕೆ? ಆತ್ಮಚೇತನ, ಚೇತನಲ್ಲಿ ಜಡವಾದಿರ್ಲಿಕ್ಕೆ ಸಾಧ್ಯ ಇಲ್ಲ. ಚೇತನಲ್ಲಿರಬೇಕಾಗಿರ್ತಕ್ಕಂಥದ್ದು ಚೇತನವಾಗಿರ್ತಕ್ಕಂಥ ಜ್ಯೋತಿರೂಪವನ್ನೇ ಒಪ್ಪಬೇಕು. ಅದನ್ನೇ ನಾವು ಒಪ್ಪಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ತ್ವಂತು ನೀನಾದರೂ ಜಡಾಕಾರಂ ಜಡವಾದಂತಹ
ತೇಜೋಮಯವಾದ ದೀಪದ ಸಮಾನ ಆಕಾರವನ್ನು ಬ್ರೂಷೆ ಜೀವನಿಗೆ ಹೇಳ್ತೀಯ. ವಯಂತು ನಾವಾದರೂ ಅಜಡತಾಶ್ರಯೇ ಜಡತ್ವಕ್ಕೆ ಆಶ್ರಯವಲ್ಲದೇ ಇರತಕ್ಕಂಥ ಜೀವನಲ್ಲಿ ಜಡಾತ್ ಜಡದಿಂದ ವಿಲಕ್ಷಣಾಕಾರಂ ವಿಲಕ್ಷಣವಾಗಿರತಕ್ಕಂತಹ ಜ್ಞಾನರೂಪವಾದ ಆಕಾರವನ್ನು ಬ್ರೂಮಃ ಹೇಳ್ತಾ ಇದ್ದೇವೆ. ಅತ್ರ ಈ ವಿಷಯದಲ್ಲಿ ಯುಕ್ತಿಯು ನ ಕಿಂ ಇಲ್ಲವೇನು, ನಾವು ಹೇಳ್ತಕ್ಕಂತಹ ಜ್ಯೋತಿರ್ಮಯವಾದ ಆಕಾರ ಇದೆ, ಚೇತನವಾದ ಆಕಾರ ಇದೆ ಅಂತಕ್ಕಂತಹ ವಿಷಯದಲ್ಲಿ ಯುಕ್ತಿ ಇದೆ. ನೀನು ಹೇಳ್ತಕ್ಕಂತಹ ಜಡವಾದ ಆಕಾರ ಇದೆ ಅಂತಕ್ಕಂಥ ವಿಷಯದಲ್ಲಿ ಯುಕ್ತಿ ಇಲ್ಲ. ಜ್ಯೋತಿ ಜಡ, ನಮ್ಮಲ್ಲಿ ಚೇತನನೇ ಜಡ, ಇದು ಜ್ಯೋತಿ. ಪರಮಾತ್ಮ ಜ್ಯೋತಿ ರೂಪ, ಚೇತನನ ಜಡನ. ಅಲ್ಲ, ನಾನು ಹೇಳಿದ್ದು ಜ್ಯೋತಿ ಎಲ್ಲ ಜಡ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಜ್ಯೋತಿ ಎಲ್ಲ ಜಡ ಅಲ್ಲ, ಅದನ್ನು ನಿಮ್ಮ ಮನವರಿಕೆ ಮಾಡಿಸ್ತಾ ಇರೋದು. ಪರಮಾತ್ಮ ಜ್ಯೋತಿ ರೂಪ ಹೌದೋ ಅಲ್ವೋ? ಆ ಜ್ಯೋತಿ ಜಡವಾ? ಹಾಂ, ಹಾಗಾದರೆ ಜ್ಯೋತಿ ಜಡ ಆಗಬೇಕಾಗಿಲ್ಲ, ಹೌದು ತಾನೆ? ಹಾಂ, ಹಾಗೆ ಆಗಲಿ. ಜೀವನು ಜ್ಯೋತಿರೂಪನಾದ ಪರಮಾತ್ಮನ ಪ್ರತಿಬಿಂಬ, ಜ್ಯೋತಿರೂಪನಾದ ಪರಮಾತ್ಮನ ಪ್ರತಿಬಿಂಬ. ಆದ್ದರಿಂದ ಪ್ರತಿಬಿಂಬನಾದ ಜೀವ ಏನಾಗಬೇಕು? ಚೇತನ ಜ್ಯೋತಿರೂಪ. ಚೇತನ ಜ್ಯೋತಿರೂಪನಾದ ಪರಮಾತ್ಮನ ಪ್ರತಿಬಿಂಬ ಜೀವ. ಹಾಗೆ ಇವನು ಜ್ಯೋತಿರೂಪ, ಚೇತನ ಜ್ಯೋತಿರೂಪ. ಜೀವನು ಕೂಡ ಚೇತನ ಜ್ಯೋತಿರೂಪನೇ ಆಗಿದ್ದಾನೆ. ಇದೇ ಯುಕ್ತಿಯುಕ್ತ, ಅದನ್ನೇ ಹೇಳ್ತಾ ಇದ್ದಾರೆ. ಹಾಂ, ಅವರು ಜಡವಾದ ದೀಪದ ಜ್ಯೋತಿರೂಪತ್ವವನ್ನು ಹೇಳ್ತಾ ಇದ್ದಾರೆ. ಆ ಆಕಾರ ಸರಿಯಲ್ಲ. ಹಾಂ, ಅದಲ್ಲ. ತ್ವಂತು ನೀನಾದರೂ ಜಡಾಕಾರಂ ಜಡವಾದಂತಹ ದೀಪಕ್ಕೆ ಸಮಾನವಾಗಿರ್ತಕ್ಕಂಥ ಆಕಾರವನ್ನು ಬ್ರೂಷೆ ಜೀವನಿಗೆ ಹೇಳ್ತಾ ಇದ್ದೀಯಾ. ವಯಂತು ನಾವಾದರೂ ಅಜಡತಾಶ್ರಯೇ ಜಡತ್ವಕ್ಕೆ ಆಶ್ರಯ ಅಲ್ಲದೇ ಇರತಕ್ಕಂತಹ ಜೀವನಲ್ಲಿ ಜಡಕ್ಕಿಂತ ವಿಲಕ್ಷಣಾಕಾರಂ ವಿಲಕ್ಷಣವಾದಂತಹ ಆಕಾರವನ್ನು ಬ್ರೂಮಃ ಹೇಳ್ತಾ ಇದ್ದೇವೆ. ಅತ್ರ ನಾವು ಹೇಳ್ತಕ್ಕಂತಹ ಚೇತನನಾದ ಜೀವನಲ್ಲಿ ಜಡವಲ್ಲದೇ ಇರತಕ್ಕಂಥ ಆಕಾರ ಎಂಬತಕ್ಕಂಥ ವಿಷಯದಲ್ಲಿ ಯುಕ್ತಿಯು ನ ಕಿಂ ಇಲ್ಲವೇನು? ಇದ್ದೇ ಇದೆ. ಕಿಮದ್ಭುತಂ ಹಿಂದೆ ಹೇಳಿದರು, ವದಾಮಹ ಅತ್ರ ಕಿಮದ್ಭುತಂ ಅಂತ. ಕಿಮದ್ಭುತಂ ಇತ್ಯೇತದ್ ಉಪಪಾದಯತಿ. ನಾವು ಹೇಳ್ತಕ್ಕಂಥದ್ದೇ ಸರಿ, ಅದು ಆಶ್ಚರ್ಯ ಅಲ್ಲ ಅನ್ನೋದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ತ್ವಂತು ಇತಿ ಮಾಯಾವಾದಿ ತ್ವಂ ಜಡಾಕಾರಂ ಜಡವರ್ತುಲ ತೇಜೋಮಯ ದೀಪ ಸಮಾನಾಕಾರಂ ಅಂತರ್ಥ. ನೀನು ಜಡಾಕಾರ ಅಂದರೆ ಏನರ್ಥ? ಜಡವಾದ ವರ್ತುಲ ತೇಜೋಮಯ ದೀಪ ಆಕಾರ, ದೀಪಕ್ಕೆ ಸಮಾನವಾದ ಆಕಾರವನ್ನು ಜೀವನಿಗೆ ಹೇಳ್ತೀಯ. ಜಡಾಕಾರಂ ಇತ್ಯತ್ರ ಅಜಡತಾಶ್ರಯ ಇತಿ ವಕ್ಷ್ಯಮಾಣಂ ಆವರ್ತನೀಯಂ ಅಂತ. ನಾವು ಅಜಡತಾಶ್ರಯೇ ಜಡಾಕಾರಂ ಬ್ರೂಷೆ. ಯಾರಲ್ಲಿ ಚೇತನನಲ್ಲಿ ಜಡತ್ವ ಇಲ್ಲ, ಅವನು ಜಡತ್ವಕ್ಕೆ ಆಶ್ರಯನಲ್ಲ. ಅಂದರೆ ಜಡತ್ವ ಇಲ್ಲದೇ ಇರುವ, ಜಡತ್ವಕ್ಕೆ ಆಶ್ರಯನಲ್ಲದೇ ಇರತಕ್ಕಂತಹ ಜೀವನಲ್ಲಿ ನೀನು ಜಡಾಕಾರವನ್ನು ಹೇಳ್ತೀಯ. ಆದರೆ ನಾವು ಅವನಿಗೆ ಚೈತನ್ಯಾಕಾರವನ್ನು ಹೇಳ್ತಾ ಇದ್ದೇವೆ ಅಂತರ್ಥ. ಅದು ಹೇಳ್ತಾರೆ ಜಡಾಕಾರಂ ಇತ್ಯತ್ರ ಅಜಡತಾಶ್ರಯ ಇತಿ ವಕ್ಷ್ಯಮಾಣಂ ಆವರ್ತನೀಯಂ. ಮುಂದೆ ಹೇಳ್ತಕ್ಕಂಥದ್ದನ್ನು ಇಲ್ಲಿಗೂ ಅನ್ವಯ ಮಾಡಿಕೊಳ್ಬೇಕು. ಜೀವ ಇತಿ ಶೇಷಃ ಅಜಡತಾಶ್ರಯೇ ಜೀವೇ ಜಡಾಕಾರಂ ಬ್ರೂಷೆ ಅಂತರ್ಥ. ತತ್ವವಾದಿನಃ ವಯಂತು, ಸರಿಯಾದ ತತ್ವವನ್ನು ಹೇಳ್ತಕ್ಕಂಥ ನಾವು ಏನು ಮಾಡ್ತೇವೆ? ಅಜಡತಾಶ್ರಯೇ ಜೀವೇ, ಜಡತ್ವಕ್ಕೆ ಆಶ್ರಯನಲ್ಲದೇ ಇರತಕ್ಕಂಥ ಚೇತನರೂಪಿಯಾದ ಜೀವನಲ್ಲಿ ಜಡಾದ್ವಿಲಕ್ಷಣಾಕಾರಂ ಬ್ರೂಮಃ, ಜಡಕ್ಕಿಂತ ಬೇರೆಯಾದ ಆಕಾರವನ್ನೇ ಹೇಳ್ತೇವೆ. ಅತ್ರ ಅಂದರೆ ಅಜಡಸ್ಯ ಜಡ ವಿಲಕ್ಷಣಾಕಾರತ್ವೇ ಯುಕ್ತಿ ನ ಕಿಂ ಯುಕ್ತಿ ಅಸ್ತ್ಯೇವ ಇತ್ಯರ್ಥಃ. ಜಡವಲ್ಲದೇ ಇರತಕ್ಕಂಥದ್ರಲ್ಲಿ ಜಡಕ್ಕಿಂತ ವಿಲಕ್ಷಣವಾದ ಆಕಾರ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಯುಕ್ತಿ ಇಲ್ಲವೇನು? ಇದ್ದೇ ಇದೆ. ಅಜಡ ಅಂದಮೇಲೆ ಅದರಲ್ಲಿ ಜಡಕ್ಕಿಂತ ವಿಲಕ್ಷಣವಾದ ಆಕಾರ ಇರಲೇಬೇಕು ಅನ್ನೋದು ಯುಕ್ತಿ ಸಿದ್ಧವಾದದ್ದು. ಜಡಾಜಡಯೋ ವೈಲಕ್ಷಣ್ಯಸ್ಯ
ಸರ್ವಜನ ಸಂಪ್ರತಿಪನ್ನತ್ವಾದಿತಿ ಭಾವ. ಜಡಕ್ಕೂ ಅಜಡಕ್ಕೂ ವೈಲಕ್ಷಣ್ಯ ಭೇದ ಒಪ್ಪಿದಾರೋ ಇಲ್ವೋ? ಜಡಕ್ಕೂ ಚೇತನನಿಗೂ ವೈಲಕ್ಷಣ್ಯನೂ ಒಪ್ಪಿದ್ದಾರೆ. ಹಾಗಾದರೆ ಜಡದಲ್ಲಿರ್ತಕ್ಕಂಥ ಆಕಾರ ಜಡಾಕಾರ, ಚೇತನಲ್ಲಿರ್ತಕ್ಕಂಥ ಆಕಾರ ಚೇತನಾಕಾರ. ಹಾಗಾದರೆ ಜೀವನಲ್ಲಿರ್ತಕ್ಕಂಥ ಆಕಾರ ಯಾವುದಾಗಬೇಕು? ಚೇತನನಾದ್ದರಿಂದ ಚೇತನಾಕಾರವೇ ಆಗಬೇಕು ಅನ್ನೋದು ಯುಕ್ತಿಯುಕ್ತ. ಪಾಂಚಭೌತಿಕ ದೇಹೇಸ್ಮಿನ್ ತೇಜಸೋಪ್ಯಸ್ತಿರೂಪಿತ ಸಾ ಶುದ್ಧ ತೇಜೋ ಮಾತ್ರಸ್ಥ ಅಪ್ಯಸ್ತಿ ಚೇತ್ ಕಾಕ್ಷತಿಸ್ತವ. ಜಡವಾಗಿದ್ದರೂ ಕೂಡ ತೇಜಸ್ಸಿಗೆ ಚೇತನ ಸಂಬಂಧಿಯಾಗಿರ್ತಕ್ಕಂತಹ ದೇಹದಲ್ಲಿ ಒಳಗಡೆ ಇದೆ, ಅದಕ್ಕೂ ಒಂದು ಆಕಾರ ಇದೆ. ಜಡವಾಗಿರ್ತಕ್ಕಂತಹ ತೇಜಸ್ಸಿಗೂ ಕೂಡ ಚೇತನನಾಗಿರ್ತಕ್ಕಂತಹ ಜೀವನ ಒಳಗಡೆ ಇದ್ದಾಗ ಅದಕ್ಕೂ ಒಂದು ಆಕಾರ ಬರುತ್ತೆ. ಜಡವಾದ ತೇಜಸ್ಸಿಗೂ ಚೇತನನ ಒಳಗಡೆ ಇದ್ದಾಗ ಆಕಾರ ಎಂಬತಕ್ಕಂಥದ್ದು ಇದೆ ಅಂತಂದ ಮೇಲೆ ಚೇತನವಾಗಿರ್ತಕ್ಕಂಥದ್ದಕ್ಕೆ ಆಕಾರ ಇದೆ ಅಂತೇನು ಹೇಳಬೇಕು? ಜಡವಾದ ತೇಜಸ್ಸಿಗೆ ಚೇತನನ ಒಳಗಡೆ ಇದ್ದಾಗ ಒಂದು ಆಕಾರ ಇದೆ ಅಂತಾದ ಮೇಲೆ ಈ ಚೇತನವಾದಂಥದ್ದಕ್ಕೆ ತೇಜಸ್ಸಿಗೆ ಆಕಾರ ಇದೆ ಅಂತ ಏನು ಹೇಳಬೇಕು ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಹಾಂ ಅದೇ ಕೈಮುತ್ತು, ಅದೇ ಜಡವಾದ ತೇಜಸ್ಸಿಗೇನೆ ಚೇತನ ಒಳಗಡೆ ಇದ್ದಾಗ ಆಕಾರ ಇದೆ ಅಂತಂದಮೇಲೆ ಕಿಮು ತೇಜಸಃ ಸಾಕಾರತ್ವಂ ಅಂತ ಹೇಳ್ತಾರೆ. ಈ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಎಂಬತಕ್ಕಂತಹ ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂತಹ ನಮ್ಮ ದೇಹದಲ್ಲಿ ಒಂದು ತೇಜಸ್ಸಿಗೂ ಒಂದು ಆಕಾರ ಇದೆ. ಈಗ ನಮ್ಮ ಶರೀರ ಇದೆಯಲ್ಲ, ಇದು ಯಾವುದರಿಂದ ನಿರ್ಮಾಣ ಆದದ್ದು? ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ. ಅಂದರೆ ತೇಜಸ್ಸಿನಿಂದ ನಿರ್ಮಾಣ ಆದದ್ದು ಅದಲ್ವೋ? ಹಾಗಾದರೆ ಈ ಜಡವಾದ ತೇಜಸ್ಸಿನಿಂದ ನಿರ್ಮಾಣವಾದದ್ದು ಈ ಶರೀರ. ಈ ಶರೀರದ ಆಕಾರ ಈ ಶರೀರದಕ್ಕೆ ಕಾರಣವಾಗಿರ್ತಕ್ಕಂಥ ತೇಜಸ್ಸಿಗಿದೆಯೋ ಇಲ್ವೋ? ನಮ್ಮ ಈ ಶರೀರದ ಆಕಾರ ನಮ್ಮ ಶರೀರಕ್ಕೆ ಕಾರಣವಾಗಿರ್ತಕ್ಕಂತಹ ತೇಜಸ್ಸಿಗೆ ಬಂತೋ ಇಲ್ವೋ? ಚಪಾತಿ ಹಿಟ್ಟು, ಆ ಹಿಟ್ಟನ್ನು ನಾವು ಮಾಡಿದೆವು, ಆ ಹಿಟ್ಟಿನಿಂದ ಒಂದು ಆಕಾರ ಬಂತು. ಹಿಟ್ಟು ಕಲಸಿದ ಮೇಲೆ ಲಟ್ಟಿಸಿ ಒಂದು ಆಕಾರ ಮಾಡಿದೆವು. ಹಾಗಾದರೆ ಹಿಟ್ಟಿಗೆ ಯಾವ ಆಕಾರ ಬಂತು? ಅದೇ ಆಕಾರ ಬಂತು. ಹಾಗಾದರೆ ಈ ದೇಹ ಇದೆಯಲ್ಲ, ಈ ದೇಹಕ್ಕೆ ಈ ಆಕಾರ ಬಂತು. ಈ ದೇಹಕ್ಕೆ ಈ ಆಕಾರ ಬಂತು ಅಂತಂದರೆ ದೇಹಕ್ಕೆ ಕಾರಣವಾಗಿರ್ತಕ್ಕಂಥ ತೇಜಸ್ಸು ಅದಕ್ಕೆ ಈ ಆಕಾರ ಬಂತೋ ಇಲ್ವೋ? ಹಾಗಾದರೆ ಈ ಪ್ರಾಂಚಭೌತಿಕವಾದ ಶರೀರದಲ್ಲಿರ್ತಕ್ಕಂತಹ ತೇಜಸ್ಸಿಗೆ ಅದು ಜಡವಾದರೂ ಕೂಡ ಅದಕ್ಕೆ ಒಂದು ಆಕಾರ ಎಂಬತಕ್ಕಂಥದ್ದು ಇದೆ. ಹೇಗೋ ಹಾಗೆ ಅದಕ್ಕೆ ಇದೆ ಅಂತಂದ ಮೇಲೆ ಹೇಳ್ತಾರೆ, ಸಾ ಶುದ್ಧ ತೇಜೋ ಮಾತ್ರ ಸ್ಥಾಪಿ ಅಸ್ತಿ ಚೇತ್ ಕಾಕ್ಷತಿಸ್ತವ. ಹಾಗಾದರೆ ಇದು ಮಿಶ್ರಿತವಾದದ್ದು. ಕೇವಲ ತೇಜಸ್ಸಿನಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ರಲ್ಲೂ ಕೂಡ ಆಕಾರ ಇದೆ ಅಂತ ಒಪ್ಪಿದ್ರೆ ಅದರಿಂದ ಏನು ಬಾಧಕ? ಮಿಶ್ರಿತವಾಗಿರ್ತಕ್ಕಂತಹ ತೇಜಸ್ಸಿನಿಂದ ಹುಟ್ಟಿರ್ತಕ್ಕಂಥದ್ದಕ್ಕೆ ಆಕಾರ ಇದೆ ಅಂತಂದರೆ ಕೇವಲ ತೇಜಸ್ಸಿನಿಂದ ಹುಟ್ಟಿರ್ತಕ್ಕಂಥದ್ದಕ್ಕೂ ಕೂಡ ಆಕಾರ ಇದೆ ಅಂತ ಒಪ್ಪಿದರೆ ಅದರಿಂದ ತೊಂದರೆ ಏನು ಅಂತ ಕೇಳಿದ. ಆದ್ದರಿಂದ ಸ್ವರೂಪಭೂತವಾಗಿರ್ತಕ್ಕಂತಹ ಚೇತನಮಯವಾಗಿರ್ತಕ್ಕಂಥ ತೇಜಸ್ಸಿಗೂ ಕೂಡ ಆಕಾರ ಇದೆ ಅಂತ ಒಪ್ಪಬೇಕು. ಅಸ್ಮಿನ್ ಈ ಯಾವ ಪಾಂಚಭೌತಿಕ ದೇಹೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಎಂಬತಕ್ಕಂತಹ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಶರೀರದಲ್ಲಿ ತೇಜಸಃ ಅಪಿ ತೇಜಸ್ಸಿಗೂ ಕೂಡ ರೂಪಿತ ಆಕಾರವು ಅಸ್ತಿ ಇದೆ. ಸಾ ಆ ರೂಪವು ಆ ರೂಪದ ಇರುವಿಕೆಯು ಶುದ್ಧ ತೇಜೋ ಮಾತ್ರ ಸ್ಥಾಪಿ ಕೇವಲ ತೇಜೋಮಯವಾಗಿರ್ತಕ್ಕಂಥ ವಸ್ತುವಿಗೂ ಕೂಡ ಅಸ್ತಿ ಚೇತ್
ಇದೆ ಅಂತಾದರೆ ತವ ನಿನಗೆ ಕಾಕ್ಷತಿ ಏನು ತೊಂದರೆ? ಅಸ್ಮಿನ್ ಈ ಪಾಂಚಭೌತಿಕ ದೇಹೆ ಪೃಥಿವಿ ಅಪು ತೇಜಸ್ಸು ವಾಯು ಆಕಾಶ ಎಂಬತಕ್ಕಂತಹ ಪಂಚಭೂತಗಳಿಂದ ನಿರ್ಮಾಣಗೊಂಡಿರತಕ್ಕಂತಹ ಶರೀರದಲ್ಲಿ ತೇಜಸಃ ಅಪಿ ತೇಜಸ್ಸಿಗೂ ಕೂಡ ರೂಪಿತ ಆಕಾರವು ಅಸ್ತಿ ಇದೆ. ಸ ಅಂತಹ ಆಕಾರದ ಇರುವಿಕೆಯು ಶುದ್ಧ ತೇಜೋ ಮಾತ್ರಸ್ಯಾಪಿ ಕೇವಲ ತೇಜೋಮಯವಾಗಿರ್ತಕ್ಕಂಥ ವಸ್ತುವಿಗೂ ಅಸ್ತಿ ಚೇತ್ ಇದೆ ಅಂತಾದರೆ ತವ ನಿನಗೆ ಕಾಕ್ಷತಿ ಏನು ತೊಂದರೆ? ಜಡಸ್ಯಾಪಿ ತೇಜಸಃ ಚೇತನ ಸಂಬಂಧಿ ದೇಹಾಂತರ್ನಿವಿಷ್ಟಸ್ಯ ಸಾಕಾರತಾ ದೃಷ್ಟ ಕಿಮು ಚಿದ್ರೂಪ ತೇಜಸಃ ಇತಿ ಭಾವೇನ ಆಹ. ಜಡವಾದಂಥ ತೇಜಸ್ಸು ಚೇತನನ ಸಂಬಂಧ ಇರತಕ್ಕಂಥ ದೇಹದಲ್ಲಿ ಇದೆ ಅಂತಾದರೆ ಅದಕ್ಕೂ ಒಂದು ಆಕಾರ ಇದೆ ಅಂತಂದ ಮೇಲೆ ಚಿದ್ರೂಪವಾಗಿರ್ತಕ್ಕಂಥ ದೇಹದ ಚೇತನನ ಸಂಬಂಧ ಇರೋದರಿಂದ ಆಕಾರ ಬಂತು ಅಂತಂದರೆ ಚಿದ್ರೂಪವಾದ ತೇಜಸ್ಸಿಗೆ ಆಕಾರ ಯಾಕಿರಬಾರ್ದು? ಅಸ್ಮಿನ್ ಅಸ್ಮದಾದಿ ಸಂಬಂಧಿನಿ ನಮಗೆಲ್ಲರಿಗೂ ಸಂಬಂಧಪಟ್ಟ ಈ ಪಾಂಚಭೌತಿಕವಾದ ಶರೀರದಲ್ಲಿ ತೇಜಸಃ ರೂಪಿತ ಅಂದರೆ ಕರಚರಣಾದ್ಯಾಕಾರತ ಈ ಶರೀರದಲ್ಲಿರ್ತಕ್ಕಂಥ ತೇಜಸ್ಸಿಗೆ ನಮ್ಮ ಕೈ ಕಾಲು ಮೊದಲಾಗಿರ್ತಕ್ಕಂಥ ಆಕಾರ ಇದೆ. ಯಾಕೆ? ನಮ್ಮ ಕೈಯು ಕೂಡ ಪಂಚಭೂತದಿಂದ ನಿರ್ಮಾಣ ಆದಿದ್ದು ತಾನೆ, ಪಂಚಭೂತದಲ್ಲಿ ತೇಜಸ್ಸು ಸೇರಿಕೊಳ್ತು ತಾನೆ. ಹಾಗಾದರೆ ಜಡವಾದಂಥ ತೇಜಸ್ಸಿಗೆ ಈ ಚೇತನನ ಸಂಬಂಧ ಇರತಕ್ಕಂಥ ದೇಹದ ಆಕಾರ ಎಂಬತಕ್ಕಂಥದ್ದು ಬಂತು. ಅಧಿಕಂ ಪ್ರವಿಷ್ಟಂ ತು ನ ತದ್ಧಾನೇಹಿ ಇತಿ ನ್ಯಾಯೇನ. ಅಲ್ಲಿ ಶಾಸ್ತ್ರದಲ್ಲಿದೆ ಅಧಿಕಂತು ಪ್ರವಿಷ್ಟಂ ನ ತದ್ಧಾನೇಹಿ ಅಂತ. ಅಧಿಕವಾದದ್ದು ಸೇರ್ತು ಅಂತಂದರೆ ಅದರಲ್ಲಿ ಹಾನಿ ಎಂಬತಕ್ಕಂಥದ್ದು ಇಲ್ಲ ಅಂತ. ಹಾಗೆಯೇ ಇಲ್ಲಿಯೂ ಕೂಡ ಪಾಂಚಭೌತಿಕವಾಗಿರ್ತಕ್ಕಂತಹ ಈ ಒಂದು ಶರೀರ, ಇದರಲ್ಲಿ ಪಾಂಚಭೌತಿಕವಾಗಿರ್ತಕ್ಕಂತಹ ಶರೀರದಲ್ಲಿ ತೇಜೋಮಯವಾಗಿರ್ತಕ್ಕಂತಹ ಅವಯವಗಳು ಕೂಡ ಇದ್ದೇ ಇದೆ. ಯಾಕೆ? ತೇಜಸ್ಸಿನ ಅಂಶವೂ ಇದೆ. ಈ ಶರೀರ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಪಂಚಭೂತಗಳಿಂದ ನಿರ್ಮಾಣಗೊಂಡದ್ದು ಅಂತಂದರೆ ಆವಾಗ ತೇಜಸ್ಸಿನ ಅಂಶ ಎಂಬತಕ್ಕಂಥದ್ದು ಕೂಡ ಇದೆ. ಹಾಗಾದರೆ ನಮ್ಮ ಕೈಗಳೆಲ್ಲ ಏನಾಯಿತು? ತೇಜೋಮಯ ಅಂತ ಹೇಳ್ಬೋದು. ಅಲ್ಲ, ತೇಜೋಮಯ ಹೆಂಗೆ ಹೇಳ್ತೀರಾ ಅಂತಂದರೆ ಅಧಿಕಂತು ಪ್ರವಿಷ್ಟಂ ನ ತದ್ಧಾನೇ. ತೇಜಸ್ಸಿನ ಜೊತೆಯಲ್ಲಿ ಪೃಥ್ವಿ ಅಪು ವಾಯು ಆಕಾಶವೂ ಸೇರಿಕೊಂಡಿದೆ. ಆದರೂ ಈ ಶರೀರವನ್ನೇನು ಹೇಳ್ಬೋದು? ತೇಜೋಮಯ ಅಂತ ಹೇಳ್ಬೋದು. ಹೀಗೆ ಜಡವಾಗಿರ್ತಕ್ಕಂತಹ ತೇಜಸ್ಸಿನಿಂದ ಕೂಡಿದಂತಹ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದಕ್ಕೆ ಒಂದು ಆಕಾರ ಇದೆ ಅಂತಂದರೆ ಕೇವಲ ಚಿದ್ರೂಪಕ್ಕೆ ಯಾಕೆ ಆಕಾರ ಇರಬಾರ್ದು? ಸಾ ರೂಪಿತ ಕೇವಲ ತೇಜೋಮಯಸ್ಯ ಅಪಿ ಅಸ್ತಿ ಚೇತ್ ಕಾಕ್ಷತಿ ತವ ಇತಿ ಸಂಬಂಧ. ಏನಂಗಂದರೆ ಯಾ ಕೇವಲ ತೇಜೋಮಯ ವಿಗ್ರಹವತಾಂ ಚೇತನಾನಾಂ ಭವತು ಇತಿ ಭಾವಃ. ಆ ಆಕಾರ ಎಂಬತಕ್ಕಂಥದ್ದು ಕೇವಲ ತೇಜೋಮಯವಾದ ಶರೀರವುಳ್ಳಂಥವರಿಗೂ ಕೂಡ ಜೀವರಿಗೆ ಅಂತಹ ಆಕಾರ ಬರಲಿ. ಯಾಕೆ ಬರಬಾರ್ದು? ಜಡವಾಗಿರ್ತಕ್ಕಂಥದ್ದಕ್ಕೆ ಆಕಾರ ಬರುತ್ತೆ ಅಂತಾದರೆ ಚೇತನವಾದಕ್ಕೂ ಕೂಡ ಯಾಕೆ ಆಕಾರ ಬರಬಾರ್ದು? ಆದ್ದರಿಂದ ಜೀವನಿಗೆ ಚೇತನವಾದ ತೇಜೋಮಯವಾದ ಕರಾಚರಣಾದಿಗಳು ಇದೆ ಅಂತ ಒಪ್ಪಬಹುದು. ಆಪ್ಯತೈಜಸ ವಾಯವ್ಯ ಮಾತ್ರದೇಹಾಶ್ಚಯೇ ಖಿನ್ನತೆ ಅತಃ ಪಿಂಡ ಸಮಾಕಾರಂ ಪಿಂಡ ಭೋಕ್ತುರ್ನ ಕಲ್ಪಯ. ಶರೀರ ಜಲೀಯ ಶರೀರ ಇದೆ, ವಾಯವೀಯ ಶರೀರ ಇದೆ, ಪಾರ್ಥಿವ ಶರೀರ ಅಂತೂ ಸರಿ. ಹೀಗೆ ವರ್ಣಲೋಕದಲ್ಲಿ ಜಲೀಯ ಶರೀರ ಇದೆ ಅಂತ ಒಪ್ತಾರೆ, ವಾಯುಲೋಕದಲ್ಲಿ ವಾಯವೀಯ ಶರೀರ ಅಂತ ಒಪ್ತಾರೆ. ಇದು ಪೃಥ್ವಿ ಲೋಕ, ಆದ್ದರಿಂದ ಇಲ್ಲಿರೋದು ಯಾವುದು? ಪಾರ್ಥಿವ ಶರೀರ. ಹಾಗೆ ತೇಜೋಮಯವಾದ ಲೋಕದಲ್ಲಿ ತೈಜಸ ಶರೀರ ಇರಬಾರ್ದೇನು? ಇರಲೇಬಹುದು. ಆಪ್ಯ ತೈಜಸ ವಾಯವ್ಯ ಮಾತ್ರ ದೇಹಾಶ್ಚ ಕಿಂ ನತೆ ಅಂತ ಅಂದರೆ ವರ್ಣಲೋಕದಲ್ಲಿ ಜಲೀಯ ಶರೀರ, ಹಾಗೆ ಅಗ್ನಿಲೋಕದಲ್ಲಿ ತೈಜಸೀಯ ಶರೀರ ಎಂಬತಕ್ಕಂಥದ್ದು, ವಾಯುಲೋಕದಲ್ಲಿ ವಾಯವ್ಯ ಶರೀರ ಎಂಬತಕ್ಕಂಥದ್ದು, ಇದೆಲ್ಲ ಪ್ರಸಿದ್ಧ ಆಗಿಲ್ಲೇನು? ಪ್ರಸಿದ್ಧ ಆಗೇ ಇದೆ. ಹಾಗಾದರೆ ತೇಜೋಲೋಕದಲ್ಲಿ ಅಗ್ನಿಲೋಕದಲ್ಲಿ ತೈಜಸ ಶರೀರವುಳ್ಳವರಿದ್ದಾರೆ. ಹಾಗೆ ಇಲ್ಲೂ ಕೂಡ ಜೀವರು ಚೇತನವಾದ ತೇಜೋಮಯವಾದ ರೂಪವುಳ್ಳವರು ಅಂತ ಒಪ್ಪೋದ್ರಿಂದ ನಿನಗೆ ಏನು ತೊಂದರೆ ಅಂತ. ಅಷ್ಟೇ ಅಲ್ಲ,
ಮೃತರಾದ ವ್ಯಕ್ತಿಗಳಿಗೆ ಪಿಂಡ ಪ್ರದಾನ ಮಾಡ್ತಾರೆ. ಮೃತರಾದ ವ್ಯಕ್ತಿಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಅವರಿಗಿರ್ತಕ್ಕಂಥ ಶರೀರ ಯಾವುದು? ತೇಜೋಮಯವಾದ ಶರೀರ. ಅದಕ್ಕೆ ಹೇಳ್ತಾರೆ ಅತಃ ಪಿಂಡ ಸಮಾಕಾರಂ ಪಿಂಡ ಭೋಕ್ತು ನ ಕಲ್ಪಯ ಅಂತ. ನೀನು ಅನ್ನವನ್ನು ತಿಂತಕ್ಕಂಥವನು. ಅಂದ ಆಕಾರ ಅಂತಂದರೆ ಕೇವಲ ವರ್ತುಲವಾದ ಆಕಾರವೇ ಇರಬೇಕು, ಪಿಂಡದ ಆಕಾರವೇ ಇರಬೇಕು ಅಂತ ನೀನು ಹೇಳಬೇಡ, ಅದನ್ನು ಆಲೋಚನೆ ಮಾಡಬೇಡ. ಪಿಂಡ ಭೋಕ್ತು, ನಾವು ಸತ್ತ ಜೀವರಿಗೆ ಪಿಂಡ ಪ್ರದಾನ ಮಾಡ್ತೇವೆ. ಹಾಗಾದರೆ ಅದರ ಫಲವನ್ನು ಯಾರು ತಿಂತಾರೆ? ಮೃತರಾದ ಜೀವರು ತಿಂತಾರೆ. ಹಾಗಾದರೆ ಅವರಿಗೆ ಸೇರುತ್ತೆ. ಅವರಿಗೆ ವರ್ತುಲಾಕಾರವೇ ಪಿಂಡದ ಆಕಾರವೇ ಇರಬೇಕು ಅನ್ನೋದು ಸರಿಯಲ್ಲ. ಮತ್ತು ಅವರು ಸ್ವೀಕಾರ ಮಾಡ್ತಾರಲ್ಲ, ಹೇಗೆ ಸ್ವೀಕಾರ ಮಾಡ್ತಾರೆ? ತೇಜೋಮಯವಾದ ರೂಪದಿಂದ ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ನೀನು ಪಿಂಡ ಪ್ರದಾನವನ್ನು ಮಾಡುವವನು ಅಂತಾದರೆ ಆ ಪಿತೃಗಳಿಗೆ ತೇಜೋಮಯವಾದ ಶರೀರವನ್ನು ಒಪ್ಪಲೇಬೇಕು. ಅಂದರೆ ತೇಜೋಮಯವಾಗಿರ್ತಕ್ಕಂಥ ಶರೀರ ನಾವು ಆತ್ಮನಿಗಿದೆ ಅಂತ ಹೇಳ್ತೇವೆ. ಆದ್ದರಿಂದಾಗಿ ಜಡಾಕಾರ ಇಲ್ಲ, ಆತ್ಮನು ಸಾಕಾರ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಕಿಂಚ ಅಲ್ಲದೆ ಆಪ್ಯ ತೈಜಸ ವಾಯವ್ಯ ಮಾತ್ರ ದೇಹಾಶ್ಚ, ಕೇವಲ ನೀರಿನ, ಕೇವಲ ತೇಜಸ್ಸಿನ, ಕೇವಲ ವಾಯುವಿನ ದೇಹವುಳ್ಳವರು ತೇ ನಿನ್ನ ಮತದಲ್ಲಿ ಖಿನ್ನ ಇಲ್ಲವೇನು? ಅವನು ಒಪ್ಪಿದ್ದಾನೆ. ಮಾಯಾವಾದಿಗಳು ಕೂಡ ವರ್ಣಲೋಕದಲ್ಲಿ ಜಲೀಯ ಶರೀರದವರಿದ್ದಾರೆ, ಅಗ್ನಿಲೋಕದಲ್ಲಿ ತೈಜಸೀಯ ಶರೀರದವರಿದ್ದಾರೆ, ವಾಯುಲೋಕದಲ್ಲಿ ವಾಯವೀಯ ಶರೀರದವರಿದ್ದಾರೆ ಎಂಬುದಾಗಿ ಅವನು ಒಪ್ಪಿದ್ದಾನೆ. ಅತಃ ಆದ್ದರಿಂದ ಪಿಂಡಭೋಕ್ತು ಅನ್ನವನ್ನು ತಿನ್ನತಕ್ಕಂತಹ ಜೀವನಿಗೆ ಪಿಂಡ ಸಮಾಕಾರಂ ಅಂದರೆ ಮೃತರಾದ ಜೀವರಿಗೆ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಆ ಪಿಂಡವನ್ನು ತಿಂದವನು ಯಾರು? ಜೀವ. ಅವನಿಗೆ ಪಿಂಡ ಸಮಾಕಾರಂ ಕೇವಲ ವರ್ತುಲ ಆಕಾರ, ಪಿಂಡಕ್ಕೆ ಸಮಾನವಾಗಿರ್ತಕ್ಕಂತಹ ವರ್ತುಲ ಆಕಾರವನ್ನು ನ ಕಲ್ಪಯ ಆಲೋಚಿಸಬೇಡ. ಕಿಂಚ ಅಲ್ಲದೇನೆ ಆಪ್ಯ ತೇಜಸ ವಾಯವ್ಯ ಮಾತ್ರ ದೇಹಾಶ್ಚ, ಕೇವಲ ನೀರು, ತೇಜಸ್ಸು, ವಾಯು ಇವುಗಳಿಂದ ಮಾತ್ರ ನಿರ್ಮಿತವಾಗಿರ್ತಕ್ಕಂತಹ ಶರೀರವುಳ್ಳ ಜೀವರು ತೇ ನಿನ್ನ ಮತದಲ್ಲಿ ನ ಕಿಂ ಇಲ್ಲವೇನು? ಒಪ್ಪೇ ಇದ್ದೀಯಾ. ಅತಃ ಆದ್ದರಿಂದ ಪಿಂಡಭೋಕ್ತು ಅನ್ನವನ್ನು ತಿನ್ನುವಂತಹ ಜೀವನಿಗೆ ಪಿಂಡ ಸಮಾಕಾರಂ ಪಿಂಡಕ್ಕೆ ಸಮಾನವಾದ ವರ್ತುಲ ಆಕಾರವನ್ನು ಮಾತ್ರ ನ ಕಲ್ಪಯ ಆಲೋಚಿಸಬೇಡ. ಕಿಂಚ ವರುಣಲೋಕೆ ಆಪ್ಯದೇಹಾಃ, ಅಗ್ನಿಲೋಕೆ ತೈಜಸದೇಹಾಃ, ವಾಯುಲೋಕೆ ವಾಯವ್ಯದೇಹಾಃ ತೇ ಜೀವಾಃ ಪ್ರಸಿದ್ಧಾಃ. ಕಿಂ ನ ಕಿಂ ಪ್ರಸಿದ್ಧಾಃ? ಪ್ರಸಿದ್ಧ ಏವ ಇತ್ಯರ್ಥಃ. ವರ್ಣಲೋಕದಲ್ಲಿ ಜಲೀಯ ಶರೀರ ಆಪ್ಯದೇಹ ಅಂತಂದರೆ ಜಲೀಯ ಶರೀರವುಳ್ಳವರು, ಅಗ್ನಿಲೋಕೆ ತೈಜಸ ದೇಹಾಃ ತೈಜಸೀಯ ಶರೀರವುಳ್ಳವರು, ತೈಜಸ ಶರೀರವುಳ್ಳವರು, ವಾಯುಲೋಕೆ ವಾಯವ್ಯ ದೇಹ ವಾಯವೀಯ ಶರೀರವುಳ್ಳವರು. ತೇ ಜೀವಾಃ ಪ್ರಸಿದ್ಧಾಃ ನ ಕಿಂ? ಪ್ರಸಿದ್ಧಃ ಏವ ಪ್ರಸಿದ್ಧರೇ ಆಗಿದ್ದಾರೆ. ಅತಃ ಇತ್ಯುಪಸಂಹಾರಃ. ಅತಃ ಆದ್ದರಿಂದ ಏನು? ಜೀವನಿಗೆ ಕೇವಲ ವರ್ತುಲಾಕಾರವನ್ನು ಮಾತ್ರ ಹೇಳಬೇಡ, ಅವನಿಗೆ ಕರಚರಣಾದಿ ಆಕಾರ ಇದೆ. ಪಿಂಡಭೋಕ್ತು ಅಂದ್ರೇನರ್ಥ? ಅನ್ನಪಿಂಡ ಭೋಕ್ತು ಜೀವಸ್ಯ. ಅನ್ನದ ಪಿಂಡ, ಅನ್ನದ ತುತ್ತು ಅದನ್ನು ತಿಂತಕ್ಕಂಥ ಜೀವ. ಕರಚರಣಾದಿ ಶೂನ್ಯ ಪಿಂಡ ಸಮಾಕಾರಂ ನ ಕಲ್ಪಯ. ಕೈಕಾಲು ಇಲ್ಲದೇ ಇರತಕ್ಕಂತಹ ಕೇವಲ ವರ್ತುಲಾಕಾರವನ್ನು ಚಿಂತನೆ ಮಾಡಬೇಡ. ಕಿಂತು ಪಿಂಡಧಾತು ಗೃಹಂ ಪ್ರತಿ ಗಂತುಂ ತೈಹಿ ದತ್ತ ಪಿಂಡಂ ಗೃಹೀತ್ವಾ ಮುಖೇ ಪ್ರಕ್ಷೇಪ್ತುಂ ಅತ್ತುಂಚ ಚರಕರಣ ಮುಖಾದ್ಯಾಕಾರಂ ಕಲ್ಪಯಿತಿ ಭಾವಃ. ಪಿಂಡವನ್ನು ಕೊಟ್ಟವನಿಗೂ ಕೊಡುವವನಿಗೇನಿರಬೇಕು? ಕೈ ಮೊದಲಾಗಿರ್ತಕ್ಕಂಥದ್ದಿರಬೇಕು. ಕೊಟ್ಟ ಮೇಲೆ ಗೃಹಂ ಪ್ರತಿ ಗಂತುಂ ತೆಗೆದುಕೊಂಡು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಆ ತೈರ್ದತ್ತ ಪಿಂಡಂ ಗೃಹೀತ್ವ ಅದನ್ನು ಹಿಡ್ಕೊಳ್ಳಿಕ್ಕೆ, ಆಮೇಲೆ ಮುಖದಲ್ಲಿ ಹಾಕ್ಕೊಳ್ಳಿಕ್ಕೆ ಅವನಿಗೇನಿರಬೇಕು? ಕೈ ಕಾಲು ಮೊದಲಾಗಿರ್ತಕ್ಕಂತಹ ಮುಖ ಮೊದಲಾದ ಅವಯವಗಳು ಇರಬೇಕು ಅಂತ. ಹೀಗೆ ಜೀವನಿಗೆ ಸಕಲ ಅವಯವಗಳನ್ನು ಒಪ್ಪಿಕೋ. ಕೇವಲ ವರ್ತುಲಾಕಾರ ದೀಪದಂತೆ ಜಡವಾದ ದೀಪದ ವರ್ತುಲಾಕಾರ ಮಾತ್ರ ಆತ್ಮನಿಗೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಜೀವನಿಗೆ ಆಯಾ ಆಕಾರವನ್ನು ಒಪ್ಪಲೇಬೇಕು. ಶ್ರೀಕೃಷ್ಣಾರ್ಪಣವಸ್ತು.
ಏನು ಕಿಂ ನ ತೇ ಕಿಂಚನ ಅಲ್ಲಿ ದೇಹಾಶ್ಚ ದೇಹಾಹ ಕಿಂಚ ನತೆ ದೇಹಾಶ್ಚ ಖಿನ್ನತೆ ಅಷ್ಟು ಎರಡು ಪಾಠ.